ವಿರೋಧ ಶೋಧಿಸಿ ಅಚ್ಚರಿಯುದ ಶೋಧಿಸಿ ಪರುತ ಕಂಡರು ಸ್ವರ್ಣದುಯ ದೇವಿಯರು ಅರರೆ ಅರರೆ ಒಮಮ ಅರರೆ ಅರರೆ ನಿವಡಂತ ಬೆಟಗಾರೆ ಅರರೆ ಒಮಮ ಅರರೆ ಒಮಮ ಅರರೆ ಒಮಮ ಅರರೆ ಒಮಮ ಅರರೆ 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 ನಿವಡಂತ ಬೆಟಗಾರೆ ಬಿಟ್ಟಗಾರೆ ನೋಡೆ ಅತಿ ಹೇಳು ನೀವೇ ಅತಿ ಹೇಳು ನೀವೇ ಅರರು ಶರದು ಬದನೆ ಹರಿಣನೆ ಶರದು ಬದನೆ ಶರದು ಬದನೆ ಶರದು ಬದನೆ ಹರಿಣನೆ 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 ಚಿಲ್ವ ತರುಣಿ ಬಡಿಯುವ
ದಿತ್ತೋಂಗ ದಿತ್ತೋಂಗ ತಗಿರದೆ ತಗ 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 ದಿನ ತೈ ತುಂ 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 ತಗ ದಿನ ತೈ ತತ್ತಂ ದಿತ್ತಂ ದತ್ತಂ ದಿತ್ತಂ ತತೋಂ ತದಿತ್ತೋಂ ತದಗರದೆ ತತೋಂಗ ದಿತ್ತೋಂಗ ತಗನ ತೈ ತಕಿಟ್ಟ ತಕಿಟ್ಟ ತಗರದೆ ತಗ 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 ದಿನ ತೈ ಗಿಡ ತಗ ತರಿ ಗಿಡ ತಗ ದಿನ ತೈ ತಗ ಜನು ತೈ ತಗ ದಿನ ತೈ ತಗ ಜನು ತೈ ತಗ ಜನು ತೈ ತಗ ದಿನ ತೈ ತಗ ಜನು ತೈ ತಗ ದಿನ ತೈ ಏನಿದು ವಿಪರ್ಯಾಸ? ಸ್ವರವನ್ನು ಹಿಡಿದು ಮುಂದೆ 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 ಬರುತ್ತಿರುವಂತಹ ಸಂದರ್ಭದಲ್ಲಿ ಏನೋ ಒಂದು ಪರಿಮಳ ಪರಿಮಳ ಪರಿಮಳ. ಯಾರ ನಿನ್ನ ಕುಟುಂಬದ ಪರಿಮಳ ನಾಸಿಕಾಗೆ ಸೋಕಲು ಅದೇ ಪರಿಣಾಮ ಪರಿಮಳ. ಇದರ ಮೂಲ ಎಲ್ಲಿಂದ ಬರುತ್ತಾ ಇದೆ ಎನ್ನುವ ಹಾಗೆ ಅರಸುತ್ತಾ ಅರಸುತ್ತಾ ಮುಂದೆ ಹೋದೆವು ಮುಂದೆ ಹೋದೆವು ಮುಂದೆ 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 ನೋಡಿದೆಯಲ್ಲ ಮುಂದೆ ಮುಂದೆ ಹೋದಂತಹ ಸಂದರ್ಭದಲ್ಲಿ ಕಣ್ಣು ಬಿಡುದೇನೋ? ಅದೇನು ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಸೂರ್ಯಕೋಟಿ ಪ್ರಭೆ ಒಂದೊಮ್ಮೆಗೆ ಕಣ್ಣಿಗೆ ಬಡಿದಂತ ಅನುಭವ ನನಗಾಯ್ತು. ಸರಿ, ಇದನ್ನು ಕಣ್ತೆರೆದು ನೋಡಿದೆ ಅಂತ ಆದರೆ ಸರಿಯಾಗಿ ನೋಡಂತೆ. ಸರಿಯಾಗಿ ನೋಡಿದ್ದೇನೆ. ಅಂಬರ ಪದದಿಂದ ಇಳಿದು ಬಂದಿರುವಂತಹ ಕಾಂಚನದ ಯಾಲೆ ಒಬ್ಬಳಕ್ಕೆ ಸುಂದರಾಂಗಿ ವೀಣೆಯನ್ನು ಕೈಯಲ್ಲಿ ಹಿಡಿದು ಗಾಯನವನ್ನು ಹಾಡುತ್ತಾ ಇದ್ದಾಳೆ. ಯಾರಾಗಿರಬಹುದು? ಯಾರಾಗಿರಬಹುದು ಹೇಳುವುದು ಕೇಳಿದ್ದೇವೆ. ಈ ದೇವಲೋಕದ ನಾರಿಯರು ನೋಡುವುದಕ್ಕೆ ಬಹಳಷ್ಟು ರೂಪತಿಯರು. ಸರಿ, ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮೆ ಅವ್ರು ಯಾರಾಗಿರ್ಬೋದು? ಅವರೆಲ್ಲರನ್ನು ತಂದು ಇವಳ ಕಾಲಿಗೆ ಕಟ್ಟಬೇಕು. ಅವಳೊಮ್ಮೆ ಸರಿಯಾಗಿ ನೋಡಂತೆ ಕೇಶರಾಶಿಗಳು ಕಾರಿರುಳು ಉಬ್ಬು ಕಬ್ಬಿಲ್ಲು ದರ್ಪಣ ಕಪ್ಪೋರೆ ಹಣೆ ಬಿದಿಗೆಯ ಚಂದ್ರ ಕಣ್ಣುಗಳು ನೋಡಂತೆ ಸಂಪಿಗೆ ಮೊಗ್ಗು ತುಟಿಗಳು ಅದರದ ಹಣ್ಣುಗಳು ನಾಸಿಕ ಸಂಪಿಗೆಯ ಮೊಗ್ಗೆ ಮಾತ್ರವಲ್ಲ ಅದು ಹಲ್ಲೋ ಮಲ್ಲಿಗೆಯ ಮೊಗ್ಗು ಸಿಂಹ ಕಟಿ ಕುಚಗಳು ಹೇಗುಂಟು ಎನ್ನುವುದಾಗಿ ಹೇಳುವುದಾದರೆ ಆಲಯದ ಕಲಶಗಳು ಮಾತ್ರವಲ್ಲ ಆನೆಗಳು ಸೊಂಡಿಲಿನ ಹಾಗೆ ಸರಿಯಾಗಿ ನೋಡಂತೆ ಸೂರ್ಯ ಚಂದ್ರ ಅಗ್ನಿಗಳನ್ನೇ ತನ್ನ ಕಣ್ಣಿನಲ್ಲಿ ಧರಿಸಿದ್ದಾಳೆ ಎನ್ನುವ ಹಾಗೆ ಬಸವಾಗ್ತಾ ಉಂಟು. ಹಾಗಾದರೆ ಇವರಾರೋ? ಚೆಲುವಿಕೆ ಚೈತನ್ಯವೋ, ಪರಿಮಳದ ಪುತ್ತಲಿಯೋ, ನಾಗಸ್ವರನ ವಿಜಯಧ್ವಜವೋ, ನಿಖರವಣ ಚಿತ್ತಾಕ್ಷರದ ಮೂಲ ಮಂತ್ರವೋ ಎಂಬುದಾಗಿ ಭಾಸವಾಗುತ್ತಾ ಇದೆ. ಹೌದಪ್ಪ, ಹೇಳದ್ದಾಗಿರುವಂತಹ ಕೂರ್ಗನೆಯಂತಿಹಳು ನೀರೇ ಯಾರಾಗಿರಬಹುದು? ಅರರೆ ಚೆಲುವ ತರುಣಿ ಮಣಿ ವಿಮಲಗಾಸೆ. ಹಾಗಾದ್ರೆ ಹೀಗೆ ಮಾಡೋಣ. ಹೇಗೆ? ಏ ತಮ್ಮ, ನನ್ನ ಒಂದು ತಂದೆಯ ಸ್ಥಾನದಲ್ಲಿ ನಿಂತು ನಿನ್ನ ಪ್ರೀತಿಯ ತಮ್ಮನಿಗೆ ಒಂದು ಮದುವೆ ಮಾಡಿಸು ಅಣ್ಣ. ಈಗ ನಿನಗೆ ಮದುವೆ ಆಗ್ಲಿಕ್ಕೆ ನನಗೆ ಮದುವೆ ಆಗಿದ್ದಾನ? ನಿನಗೆ ಮದುವೆ ಆಗ ಮೊದಲು ನನಗೆ ಮದುವೆ ಆಗಬೇಡ? ಅದಾಗಬೇಕು ಅಂತಿಲ್ಲ. ಯಾಕೆ? ಮನೆಯ ಹಿರಿಸ್ಥಾನದಲ್ಲಿರುವ ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಹೇಳಿದ್ದಾರೆ. ಜ್ಯೇಷ್ಠ ಭ್ರಾತೃಗೆ ಮದುವೆ ಆಗದೆ ಮತ್ತೆ ಕನಿಷ್ಠ ಭ್ರಾತನಿಗೆ ಆಗ್ತದ? ಆಗ್ತದಪ್ಪ. ಯಾಕೆ? ನಿನಗೆ ಮದುವೆ ಮಾಡುವುದಕ್ಕೆ ನನಗೆ ಅಧಿಕಾರವಿಲ್ಲ. ಯಾಕೆ? ಯಾಕೆ? ತಂದೆಗೆ ತಾಯಿಯನ್ನು ಮದುವೆ ಮಾಡಿಸುವುದಕ್ಕಾಗುತ್ತದೋ? ಅದಾಗುವುದಿಲ್ಲ. ಅದರ ಬದಲಾಗಿ ತಂದೆಯ ಮಗನಿಗೆ ಸೊಸೆಯನ್ನಾಗಿ ಮಾಡಿಸಿಕೊಳ್ಳಬಹುದಲ್ಲ. ಹಾಗಾಗಿ ಹೇಳಿದ್ದು. ಏ ತಮ್ಮ, ಇವಳದ್ದಾಗಿರುವಂತಹ ರೂಪ ಲಾವಣ್ಯವನ್ನು ಕಂಡು ಬಳಿಕ ಇವಳದ್ದಾಗಿರುವ ಸೌಂದರ್ಯಕ್ಕೆ ಸಂಪೂರ್ಣವಾಗಿ ಮನಸೋತವನು ನಾನು. ಭೂಮಿಯಲ್ಲೇ ನಾನಿಲ್ಲ ಸರಿ ಎಂಬುದಾಗಿ ತಿಳಿದುಕೊಂಡಿದ್ದೆ. ಅದೆಲ್ಲವೂ ಹೌದು. ವಿವಾಹ ಆಗುತ್ತಿದ್ದರೆ ಇವಳನ್ನೇ ವಿವಾಹ ಆಗುದು. ಅಣ್ಣ ನೋಡು, ಒಂದು ಕೆಲಸ ಮಾಡುವ ಅಣ್ಣ. ಈಗ ನಾನು ಮದುವೆ ಆಗ್ತೇನೆ, ನಿನಗೆ ಹುಡುಗಿ ಅಲ್ಲ, ಒಮ್ಮೆ ತಿರುಗಾಟಕ್ಕೆ ಹೋಗು. ನಾವು ತಿರುಗಾಟ ಹೋಗುದೇನೋ ಹೊಸತ್ತಲ್ಲ. ಇವಳಕ್ಕಿಂತಲೂ ಮಿಗಿಲಾಗಿರುವಂತಹ ರೂಪರಾಶಿ ಸರಿಯಪ್ಪ ಚೆಲುವಿಕೆ ನಮಗೆ ಸಿಕ್ಕಿದಳು ಎಂದಾದರೆ ಆಕೆಯನ್ನು ನಿನಗೆ ತಂದೆ ಮದುವೆ ಆಕೆಯನ್ನು ನನಗೆ ತಂದು ಮದುವೆ ಮಾಡಿಸ್ತಿ. ಹೌದು, ಅದರ ಮೊದಲು ನೀನು ಬದುಕುತ್ತೀಯೋ? ಯಾಕೆ? ಬ್ರಹ್ಮದೇವರಿದ್ದಂತ ಅವರ ಅಖಂಡವಾದಂತಹ ಬ್ರಹ್ಮಚರ್ಯ ಕೆಡಿದಂತ ಎಂದು ನಿಮ್ಮ ಬ್ರಹ್ಮಚರ್ಯ ಕೆಡುತ್ತದೋ?
ಅಂದೇ ನಿಮಗೆ ಮರಣ ಎಂಬುದಾಗಿ ಎಚ್ಚರಿಸಿದ ಅದು ವರವೋ? ಅದು ಶಾಪ. ಅವನು ಪಾಪ ನಮಗೆ ಶಾಪ ಕೊಟ್ಟದ್ದು. ಇವಳು ನಮ್ಮ ಕಣ್ಣ ಮುಂದೆಯೇ ಇರಬೇಕು. ಇವಳನ್ನು ನಾವು ಬಯಸಿ ಹೋದೆವು ಎಂತಾದ್ರೆ ನಾಳೆ ಬರ್ದಾಗ್ತಾರೆ ಪತ್ರಿಕೆಯಲ್ಲಿ ಒಬ್ಬಳಕ್ಕೆ ಸುಂದರಾಗಿಯನ್ನು ಮೋಹಿಸಿದಕ್ಕೆ ಹೋದಂತಹ ಚಂಡಮುಂಡರು ಅಕಾಲಿಕ ಮರಣ ಬೇಕಾ ನಮಗೆ? ಅದಾಗ್ಲಿಕ್ಕಿಲ್ಲ. ಎಷ್ಟು ಹೆಸರು. ಹಾಗಾದರೆ ಇವಳು ನಮ್ಮ ಬದಿಯಲ್ಲೇ ಪ್ರಚಾರಕ್ಕೆ ಹೆದರುವವರು ನಾವು ಹಾಗೆಂದು ಈ ದಿವ್ಯ ಮಣಿಯು ಇಲ್ಲೇ ಉಳಿಯುವುದಲ್ಲ. ನವರತ್ನ ಖಚಿತವಾಗಿರುವಂತಹ ನಮ್ಮ ಆಲಯ ಶುಂಭನಾಲಯ. ಆ ಶುಂಭನಿಗೆ ಸೇರಬೇಕು ಅಂತಾದರೆ ತ್ರಿಲೋಕ ವಿಜಯಾಗಿರುವಂತಹ ಶುಂಭನಿಗೆ ತ್ರಿಲೋಕ ಸುಂದರಿಯಾಗಿರುವಂತಹ ಈಕೆ ವಿಚಾರವನ್ನು ತಿಳಿಸಿ ನಿಮ್ಮ ನಿಯಮದಂತೆ ನಿಮ್ಮ ಅಪ್ಪಣೆಯನ್ನು ಪಡೆದಂತಹ ನಾವು ತ್ರಿಲೋಕ ಸಂಚಾರಕ್ಕಾಗಿ ತೆರಳಿದವರು. ನಿಮ್ಮ ಆಳ್ವಿಕೆ ಕುರಿತಾಗಿ ಲೋಕದಲ್ಲಿರುವಂತಹ ಜನರು ಪ್ರತಿಯೊಬ್ಬರು ಕೂಡ ನಿಮ್ಮನ್ನೇ ಹಾಡಿ ಹೊಗಳುತ್ತಾ ಇದ್ದಾರೆ. ಶುಂಭನೇ ಲೋಕೈಕ ನಾಯಕ, ಶುಂಭನೇ ಮಹಾದೇವ ಎಂಬುದಾಗಿ ಪ್ರತಿಯೊಬ್ಬರು ಕೂಡ ಹೊಗಳುತ್ತಾ ಇದ್ದಾರೆ. ಹಾಗೆ ದೇವತೆಗಳ ವಿಚಾರವನ್ನು ತಿಳಿಯುತ್ತಾ ಅರಸುತ್ತಾ ಮುಂದೆ ಹೋದಂತಹ ಸಂದರ್ಭದಲ್ಲಿ ಅವರ ಸುಳಿಹೇ ಸಿಗಲಿಲ್ಲ. ಬಳಲಿದಂತಹ ನಾವು ಕೃಷಿ ಹಾಗೂ ಹಸಿವೆಯನ್ನು ನೀಗಿಸುವುದಕ್ಕೆ ಬೇಕಾಗಿ ಕದಂಬ ಕಾಂತಾರವನ್ನು ಸೇರಿಕೊಂಡೆವು. ಬೇಕಾದಂತಹ ಬೇಟೆಯನ್ನು ನಾಡಿದಂತಹ ಪರಿಣಾಮ ನಡೆದಂತಹ ನಮಗೆ ಗಾಳಿಯ ಅವಶ್ಯಕತೆ ಉಂಟು ಎನ್ನುವ ಹಾಗೆ ಅರಿತುಕೊಂಡು ಗಿರಿಯನ್ನು ಏರಿದಾಕ್ಷಣ ಕಿವಿಗಳಿಗೆ ಕೇಳಿಸಿದ್ದು ಸಂಗೀತ ಧ್ವನಿ ಯಾರದ್ದಾಗಿರಬಹುದು ಎನ್ನುವ ಹಾಗೆ ಅರಸುತ್ತಾ ಮುಂದೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಕಾಂಚನದ ಉಯ್ಯಾಲೆಯಲ್ಲಿ ಇನ್ನೋರ್ವರನ್ನು ಕಂಡೆವು. ಮಾತ್ರವಲ್ಲ, 3 ಲೋಕದಲ್ಲಿ ಸುಂದರಿಯಾದಂತಹ ಹೆಣ್ಣು ನಿನಗೆ ತಕ್ಕುದಾದ ವಧು ಎನ್ನುವ ಹಾಗೆ ನಿರ್ಧರಿಸಿದ್ದೇವೆ. ಆ ಬಗ್ಗೆ ಮನ ಮಾಡಬೇಕು. ನೀವೇ ವಿವಾಹವಾಗಬೇಕಾಗಿ ನಿಮ್ಮ ಮಾತು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇದರ ಬಗ್ಗೆ ನಾನು ಯೋಚಿಸುತ್ತೇನೆ. ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ನೀವೇ ಆತನನ್ನು ವರಿಸಬೇಕೆಂಬ ಮಾತನ್ನು ಆಡಿದ್ದಾರೆ. ಈ ಶುಂಭನ ಜೀವನದಲ್ಲಿ ಬೇಕಾದಂತಹ ಸಾಧನೆಗಳು, ಬೇಕಾದಂತಹ ಪದವಿಗಳನ್ನು ಪಡೆದವನಿದ್ದೇನೆ. ಉಳಿದಿರುವುದು ವರಿಸುವಂತಹ ಒಂದು ಕೆಲಸ ಮಾತ್ರ. ಹಾಗಾಗಿ ಆಕೆಯನ್ನು ಇಲ್ಲಿಗೆ ತರಬೇಕಲ್ಲವೇ? ಸಾಮದಾನ ಭೇದ ದಂಡವೆಂಬಂತಹ ಮಾರ್ಗಗಳಲ್ಲಿ ಸಾಮ ಮಾರ್ಗವನ್ನು ಉಪಯೋಗಿಸಬೇಕಾಗಿದೆ. ಅದಕ್ಕಾಗಿ ವಯೋವೃದ್ಧರು ಜ್ಞಾನವೃದ್ಧರು ಆದಂತಹ ಸುಗ್ರೀವ ಈತನೇ ಸರಿಯಾದ ವ್ಯಕ್ತಿ. ಆತನನ್ನೇ ಕಳುಹಿಸಬೇಕಾಗಿದೆ. ಸುಗ್ರೀವ ಬಾರಯ್ಯ. ಪ್ರಭುಗಳಿಗೆ ವಂದಿಸಿಕೊಂಡಿದ್ದು ಒಳ್ಳೆಯದಾಗಲಿ. ಕರೆಸಿದ ಕಾರಣ ಸುಗ್ರೀವ ಕೇಳಯ್ಯ ಸುಗ್ರೀವ ಪೇಳುವೆನೆಲ ಸಚಿವಾಯ ಜಾಲವಲ್ಲೊಂದು ವಾರ್ತೆಯನ್ನು ಕೇಳಿದೆನು. ಕೇಳಿದನು ಮೆರೆಬಾಕ ಕಂಬವನದೊಳಗೆ ಉಯ್ಯಾಲೆ ಗಳಿಸದೆ ಮೆರೆಬಳದೆ. ಕೇಳಯ್ಯ ಸುಗ್ರೀವ. ಅಯ್ಯೋ ಸುಗ್ರೀವ, ಮಹಾಪ್ರಭು ಚಂಡಮುಂಡರು ಒಂದು ಮಾತನ್ನು ಹೇಳಿದರಯ್ಯ. ಏನದು? ಕದಂಬ ಕಾಂತಾರದಲ್ಲಿ ತರುಣಿಯವರು ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಒಡೆಯೋ, ನಿನಗೆ ಯಾಕೆ ಸೂಕ್ತವಾದಂತಹ ವಧು ಎಂಬಂತೆ ಹೇಳಿದ್ದಾಳೆ. ಆಕೆಗೆ ಈ ಶುಂಭ ಯಾರು, ಆತನ ಸಾಧನೆ ಏನು ಎಂಬುದನ್ನು ಗಾನವಾಗಿ ಪಾಡಿ ನನ್ನನ್ನು ಹೊಗಳಿ ಅದು ಅಲ್ಲಿ ಕಾಡುತ್ತಾ ಇದೆ ಚಿಂದ ಉಯ್ಯಾಲೆ. ಅದರಲ್ಲಿ ಕುಳ್ಳಿರಿಸಿ ಇಲ್ಲಿಗೆ ಕರೆತಾರಯ್ಯ, ಇಲ್ಲಿಗೆ ಕರೆತ. ಮಹಾಪ್ರಭು, ಕದಂಬ ಕಾಂತಾರದಲ್ಲಿರುವ ತರುಣಿಯನ್ನು ತರುವುದಕ್ಕೋಸ್ಕರವಾಗಿ ನನ್ನನ್ನು ಕಳುಹಿಸುತ್ತಾ ಇದ್ದೀರಿ. ನಿಮ್ಮ ಆಜ್ಞೆಯನ್ನು ಶಿರೋಧಾರ್ಯ ಅಂತ ಭಾವಿಸಿದ್ದೇನೆ. ಆ ಕಡೆಗೆ ತೆರಳುತ್ತೇನೆ. ಒಳ್ಳೆಯದಾಗಲಿ. मेरे
ನೆರೆ ಕಂಡು ಸುಗ್ರೀವ ತ್ರೈ ಜಗದಾಂಬಿಕೆಯಲ ವರ್ಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣ ಅಂಬಿಗುರೆ ಸಿಲುಕುತ್ತಲಿ ನಮ್ಮಯ ಶುಂಭ ಕೆಟ್ಟನು ಸ್ಮರಣಾಂಬಿಗುರೆ ಸಿಲುಕುತ್ತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಈಕೆ ಮಾನಿನಿಯೇ ತಿಳಿದು ನೋಡಲಿಕ್ಕೆ ಮಾನಿನಿಯೇ ಇವಳು ಮಾಲಿನಿಯೇ ಶಿವ ಶಿವ ಎಂಥ ವಿಪರ್ಯಾಸ. ಶೋಳಿತಾಪುರದ ಅಧಿಕಾರಿಯಾದಂತಹ ನಮ್ಮ ಪ್ರಭು ಶುಂಭಾಕ್ಯ ಎಂತಹ ಕಾರ್ಯಕ್ಕೆ ಕೈಯಿಕ್ಕಿದ್ದಾನೆ ಅಂತ ಅರ್ಥವೇ ಆಗುತ್ತಾ ಇಲ್ಲ. ಚಂಡಮುಂಡರ ಮಾತುಗಳನ್ನು ಕೇಳಿ ಕದಂಬ ಕಾಂತಾರದಲ್ಲಿ ವಾಸವಾಗಿರುವಂತಹ ತಾಯಿಯೊಬ್ಬಳನ್ನು ಕರೆತರುವುದಕ್ಕೆ ನನ್ನನ್ನು ಕಳಿಸಿದ್ದಾನೆ ಅಂತಾದರೆ ಈ ಪುರದ ಪುಣ್ಯವೋ ಅಲ್ಲ ನಮ್ಮ ಅಸುರರ ದುರ್ಭಾಗ್ಯವೋ ದೌರ್ಭಾಗ್ಯವೋ ತಿಳಿಯಲಾರದೆ ಹೋಗಿ ಅಲ್ಲ ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಮರಣವೇ ಬರಬಾರದೆಂಬ ವರವನ್ನು ಪಡೆದಂತಹ ಆ ಶುಂಭ ಇಂದು ಏನು ಕೇವಲ ಒಬ್ಬಳ ಹೆಣ್ಣಿಗಾಗಿ ಮರಸೋತನಿ. ಹಾಗಿದ್ದರೆ ಇದರ ಹಿಂದಿನ ಉದ್ದೇಶವಾದರೂ ಏನು? ಸ್ಮರಣ ಅಂಬಿಗೆ ನಮ್ಮ ದೊರೆ ಸಿಲುಕಿದನೆ. ಹಾಗಿದ್ದರೆ ಅವನು ಪಡೆದಂತಹ ವರ ಸುಳ್ಳಾದೀತಿ, ಸುಳ್ಳಾಗುತ್ತದೆ ಅಂತಾದರೆ ಇದು ಸುಳ್ಳಾದೀತಿ. ಅವನ ಮಾತನ್ನು ಶಿರೋಧಾರ ಎಂದು ಭಾವಿಸಿ ಈ ಕಡೆಗೆ ಬಂದು ನೋಡುತ್ತಾ ಇದ್ದೇನೆ. ಓಹೋ ಓಹೋ, ಇವಳು ಮಾನಿನಿ, ಇವಳು ಹೆಣ್ಣು ಅಂತ ಭಾವಿಸಿದವರ ಕಣ್ಣಿಗೆ ಯಾವ ಕಾರ್ಮೋಡ ಕವಿದ ಹಾಗೆ ಇವಳನ್ನು ಕಾಣುತ್ತಿರುವಾಗ ನನ್ನ ಮನಸ್ಸೇ ಅಯೋಮಯವಾಗುತ್ತಾ ಇದೆ. ಜಗದಂಬಿಕೆ ಯಾವ ಲೋಕದಲ್ಲಿ ಯಾವ ಜೀವಿಗಳಿಗೆ ಜೀವನವನ್ನು ಕೊಡುವ ಜರಾಮರಣ ರಹಿತಳಾದಂತಹ ತಾಯಿಯನ್ನು ಇಂದು ನಮ್ಮ ಶುಂಭ ಬಯಸಿದನೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಗ್ಮಯಂ ಆಹಾರ್ಯಂ ಚಂದ್ರತಾರ. ನಮೋ ಶಿವಾಯ, ನಮೋ ಶಿವ. ಎಲ್ಲರಿಗೂ ಲೋಕದ ಎಲ್ಲ ಕೆಲಸಗಳಿಗೆ ಕಾರ್ಯಗಳಿಗೆ ಕಾರಣೀಭೂತಳಾಗುವಳು ಇವಳಂತೆ. ಯಾವ ಮಾತುಗಳಲ್ಲೂ ಸರ್ವ ವೇದಗಳಲ್ಲೂ ಲೋಕಾಯುಕ್ತವಾಗಿರುವಂತಹ ಯಾವ ಸರ್ವ ವೇದಗಳೂ ಇವಳಲ್ಲಿ ಕರಗತವಾಗಿ ಇವಳ ಆಂಗಿಕವಾಗಿದೆ. ಆಂಗಿಕಂ ಭುವನಂ ವ್ಯಸ್ಯ ಆಹಾರ್ಯಂ ಚಂದ್ರತಾರಾದಿ. ನಮಗೆಲ್ಲರಿಗೂ ವೇಷಭೂಷಗಳನ್ನು ತೊಡಬೇಕಾದರೆ ಇನ್ನೊಬ್ಬರಿಂದ ಎರವಲು ಪಡೆದು ಧರಿಸಬೇಕು. ಆದರೆ ಇವಳು ಹಾಗೆಯೇ ಅಲ್ಲವೇ ಅಲ್ಲ. ಚಂದ್ರ ತಾರಾದಿ ನಕ್ಷತ್ರಾದಿಗಳು ಇವಳಿಗೆ ವೇಷಭೂಷಣಗಳು. ಅಂತಹ ತಾಯಿಯನ್ನು ಇವು ಬಯಸಿದೆ. ಜರಾಮರಣ ರಹಿತವಾದಂತಹ ಯಾವ ತ್ರಿಮೂರ್ತಿಗಳು ಒಡತಿಯಾದಂತಹ ಇವಳನ್ನು ನಮ್ಮ ಶುಂಭ ಬಯಸಿದ್ದೇನೆ. ಶುಭ ಬಯಸಿದೇನಂತಾದರೆ ಇದು ಸಾಧ್ಯವೇ? ಇವಳು ಸಿಗುವಳೆ, ಸಿಕ್ಕುವಳೆ, ಸಿಕ್ಕಿದರೂ ದಕ್ಕುವಳೆ. ಅಮ್ಮ, ನಿನ್ನನ್ನು ಕಣ್ಣಾರೆ ಕಾಣುವಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಆದರೆ ನಾನಿಂದು ಒಡೆಯನ ಆಜ್ಞೆಯನ್ನು ಪಡೆದು ಬಂದವ. ಆ ಒಡೆಯನ ಆಜ್ಞೆಯನ್ನು ಶಿರೋಧಾರವೆಂದು ರಜತೋಳಿಯನ್ನು ತಲೆಯಲ್ಲಿ ಇಟ್ಟುಕೊಂಡು ಈ ಕಡೆಗೆ ಬಂದವನು ತಾಯಿ. ಸ್ವಾಮಿ ಕಾರ್ಯಕ್ಕಾಗಿ ಈ ಕಡೆಗೆ ಬಂದಿದ್ದೀನಿ ತಾಯಿ. ಕಮಲ ವದನೆ, ಕಮಲ ನಯನೆ, ಕಮಲ ಪೀಠೆ, ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ,
ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಜನನಿ ಕೇಳ್ಬಿನ್ನಗವನು ಜನನಿ ಕೇಳ್ಬಿನ್ನಗವನು ಕರುಣದೊಡೆ ಮನದಲ್ಲಿ ಕುಳಿತಿರುವುದೇಕೆ ಸನುಮತವಲ್ಲಿದು ನಿನಗೆ ಬೇಡುವೆನು ಸನುಮತವಲ್ಲಿದು ನಿನಗೆ ಬೇಡುವೆನು ಧನುಜೇಶ ಶಂಭನ ಬಯಕೆ ಅಮ್ಮ ತ್ರಿಮೂರ್ತಿಗಳಿಗೆ ವರದಿಯಾದಂತಹ ಓ ಮಹಮ್ಮಾಯೇ ಜಗಜ್ಜನನಿ ಸರ್ವಮಂಗಲ ಮಾಂಗಲ್ಯ ನಿನ್ನನ್ನೇ ಕುರಿತು ಹೇಳ್ತಾ ಇದ್ದೇನೆ ತಾಯೇ. ನನ್ನ ಹೆಸರು ಸುಗ್ರೀವನೆಂದು. ಹೌದೇ? ಶೋಣಿತಾಪುರದ ಅಧಿಪತಿಯಾದಂತಹ ಶುಂಭಾಕ್ಯನ ಮಂತ್ರಿಯೂ ಹೌದು, ಅಮಾತ್ಯನೂ ಹೌದು ತಾಯಿ. ಒಂದು ಕಾಲದಲ್ಲಿ ದಾನವರಿಗೆ ನೆಲೆ ಇಲ್ಲದ ಕಾಲಕ್ಕೆ ದಾನವರಿಗೆ ಒಂದು ನೆಲೆಯನ್ನು ಕೊಟ್ಟವನು ನಮ್ಮ ಪ್ರಭು ಶುಂಭ. ಸಹಸ್ರ ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿ ತನ್ಮೂಲಕವಾಗಿ ದಾನವರ ಶ್ರೇಯಸ್ಸನ್ನು ಬಯಸಿದನು ತಾಯಿ. ತಾಯಿ, ಈ ಚರ್ಮದ ನಾಲಿಗೆಗಳಿಂದ ನಾನು ಹೇಳುತ್ತಿರುವ ಮಾತುಗಳನ್ನು ಅನ್ಯತಾ ಭಾವಿಸಬಾರದು ತಾಯಿ. ಅವನ ಆಣತಿಯನ್ನು ತಮ್ಮ ಪಾದಮೂಲದಲ್ಲಿ ಇಡುತ್ತಾ ಇದ್ದೇನೆ. ಕೆಸದಲ್ಲಿ ಹುಟ್ಟುವ ಅಂತಹ ಯಾವ ಕೆಂಡ ಸಂಪಿಗೆಯ ಮರ ಮುಳ್ಳುಗಳಿಂದ ಕೂಡಿರುತ್ತದೆ, ಓರೆ ಕೋರೆ ಒಂಕು ಡೊಂಕುಗಳಿಂದ ತುಂಬಿರುತ್ತದೆ ತಾಯಿ. ಸರ್ಪಗಳು ಅದರಲ್ಲಿ ವಾಸಿಸುತ್ತಿರುತ್ತವೆ. ಸರ್ಪಗಳು ವಾಸಿಸುವ ಆ ಕೆಂಡ ಸಂಪಿಗೆಯನ್ನು ಅದರ ಪರಿಮಳಕ್ಕೆ ಬಯಸುವವರು ಅದೆಷ್ಟು ಮಂದಿ ಇದ್ದಾರೆ ತಾಯಿ. ಹಾಗಿದ್ದರೆ ಕೆಸರಲ್ಲಿ ಹುಟ್ಟಿದಂತಹ ಯಾವ ಆ ಹೂವನ್ನು ಬಯಸುವುದಕ್ಕೆ ಬರ್ತಾರೆ ಅಂತಾದರೆ ಅದನ್ನು ಕೆಸರಲ್ಲಿ ಹುಟ್ಟಿದವು ಎನ್ನುವುದಕ್ಕೆ ಆಕ್ಷೇಪವಲ್ಲವೇ ತಾಯಿ. ಅಸುರರಿಗೆ ಒಂದು ಬೆಲೆಯನ್ನು ಕೊಟ್ಟವನು ನಮ್ಮ ಶುಂಭ. ಹವಿರ್ಭೋಜವನ್ನು ಉಣ್ಣಬಹುದು ಎನ್ನುವುದನ್ನು ತೋರಿಸಿಕೊಟ್ಟವ ನಮ್ಮದು ಒಡೆಯನಾದಂತಹ ಶುಂಭ. ದಾನವರಿಗೂ ಒಂದು ಶ್ರೇಷ್ಠವಾದ ಸ್ಥಾನವಿದೆ ಎಂದು ತೋರಿಸಿಕೊಟ್ಟವನು ನಮ್ಮ ದೊರೆ ಶುಂಭ. ತುಂಬ ನಿಶುಂಭ. ಅವರಿಬ್ಬರು ಶೋಣಿತಾಪುರವನ್ನು ಆಳುತ್ತಾ ಇದ್ದಾರೆ ತಾಯಿ. ಯಾವ ಲೋಕದಲ್ಲಿ ಯಾವ ರೀತಿಯಲ್ಲಿ ಆಡಬೇಕು, ಆಡಿಸಬೇಕು, ಕುಡಿಸಬೇಕು, ಕುಡಿಯಬೇಕು ಎನ್ನುವುದನ್ನು ನಿನ್ನ ಆಜ್ಞೆಯಿಂದಲೇ ಅಲ್ಲವೇ ತಾಯಿ. ಈ ಜಗಜ್ಜನನಿಯಾದ ಓ ತಾಯೇ, ಶುಂಭನ ಆಜ್ಞೆಯನ್ನು ಹೊತ್ತು ನಾನು ಈ ಕಡೆಗೆ ಬಂದಿದ್ದೇನೆ. ಅದೇನೆಂದು ಹೇಳಲೇ? ಶುಂಭನು ಇಷ್ಟರವರೆಗೆ ಬ್ರಹ್ಮಚಾರಿ ಆಗಿದ್ದಾನೆ. ಅವನ ವಾಮಭಾಗವನ್ನು ಅಲಂಕರಿಸುವುದಕ್ಕೋಸ್ಕರ ಇಷ್ಟರವರೆಗೆ ಹೆಣ್ಣಪ್ಪಳು ಸಿಕ್ಕಲಿಲ್ಲ. ಆ ವಾಮಭಾಗವನ್ನು ಅಲಂಕರಿಸುವುದಕ್ಕೆ ತಾವು ಬರಬೇಕು ತಾಯೇ, ಬರಬೇಕು. ಅದು ಚಿನ್ನದ ಪಲ್ಲಕ್ಕಿಯೋ ಚಿನ್ನದ ಉಯ್ಯಾಲೆಯೋ ಎಲ್ಲವೂ ಸಿದ್ಧವಾಗಿದೆ. ತಮಗೆ ಯಾವುದು ಬೇಕು ಅದನ್ನು ಏರಿ ನನ್ನ ಜೊತೆ ಬರಬೇಕು ತಾಯೇ. ಒಡೆಯನ ಗುಣವು ಪೊಗಳಿದ ಬಿಡದಿದು ತಪ್ಪಲ್ಲ. ಧನುಜನಿ ಪರಿಯುದ ಮಡಿದರೆ ದೈತ್ಯಗೆ ಹದನವ ನುಡಿಯುವರ್ಯಾರೋ. ದೈತ್ಯಗೆ ಹದನವ ನುಡಿಯುವರ್ಯಾರದು ಬಿರಿ ಕರುಣಾರಸವೋ. ಒಡೆಯನ ಗುಣವು ಪೊಗಳಿದ ತಪ್ಪಲ್ಲ. ಏನಾಶ್ಚರ್ಯವಿದು! ವಯೋವೃದ್ಧನೂ ಜ್ಞಾನವೃದ್ಧನೂ ಆದಂತಹ ಸುಗ್ರೀವನು ಅವನ ಒಡೆಯನಾದಂತಹ ಶುಂಭಾಸುರನ ವರ್ಣನೆ ಮಾಡುತ್ತಿದ್ದಂತಹ ಕಾಲಕ್ಕೆ ಆ ಮಾತುಗಳನ್ನು ಕೇಳಿ ನನ್ನ ಮನದಾಳದಲ್ಲಿ ನಗೆ ಅಲೆಯೊಂದು ಬಂದು ಹೋಯ್ತಲ್ಲ. ನನ್ನ ನಗೆಯೇ ಈತನ ಪಾಲಿಗೆ ಧಗೆಯಾಗಿ ಹೋಗಿದೆ. ದಪ್ಪನೆ ದರೆಗುರುಳಿ ಬಿದ್ದವನಿದ್ದಾನೆ. ಈತ ನಳಿದನೆಂದಾದರೆ ನನ್ನದಾದಂತಹ ವಾರ್ತೆಯನ್ನು ಆ ಧೂರ್ತ ಶುಂಭನಿಗೆ ತಿಳಿಸುವಂತಹ ಅನ್ಯ ದೂತರಿಲ್ಲ. ಹಾಗಾಗಿ ಈತನನ್ನು ಮರಳಿ ಬದುಕಿಸುವುದರ ಮೂಲಕವಾಗಿ ಆತನಿಗೆ ಅನುಗ್ರಹವನ್ನು ಮಾಡುತ್ತೇನೆ. ಬೆಳಗಾಯ್ತಾ? ನಿದ್ದೆ ಬರಲಿಲ್ಲ ಬೆಳಗ. ಅಮ್ಮ
ಶಕ್ತಿಯುಳ್ಳಂತಹ ಜನಾಮರಣ ರಹಿತೆಯಾದಂತಹ ನನ್ನನ್ನು ಹಾ. ಈ ಲೋಕದ ವ್ಯಾಪಾರವನ್ನೇ ಮುಗಿಸುವ ಹಾಗೆ ಅನುಗ್ರಹಿಸಿದೆ. ಮತ್ತೆ ನನ್ನನ್ನು ಬದುಕಿಸಿದೆ ತಾಯಿ. ಹಾ. ನನ್ನಿಂದ ಏನಾಗಬೇಕು, ನನ್ನ ಅಪರಾಧಗಳನ್ನು ಕ್ಷಮಿಸಬೇಕು. ಸುಗ್ರೀವ ಬೆದರಬೇಡ. ಬೆದರದಿರಯ್ಯ ಬೇಡುವುದನ್ನೆಲ್ಲ ಲಾಲಿಸು ಅಧಿಕ ಚಿಂತಾಕ್ಯನದು. ಅದನ ಬರೆದು ಲವ ಮೊದಲೇ ತಿಳಿದಿರಿ ವಿವಿಧ ಬೆಡ ಯಾಕೆ ಬಂದು. ಬೆದರದಿರಯ್ಯ ಸುಗ್ರೀವ ಜನನಿ ಬೆದರಬೇಡ ಬೆದರಬೇಡ. ನಿನ್ನ ಮೇಲೆ ನನಗೆ ಮುನಿಸಿಲ್ಲವಯ್ಯ. ಆಗಲೇ ನಿನ್ನದಾದಂತಹ ಶುಂಭನನ್ನು ವರ್ಣಿಸುವಂತಹ ಮಾತುಗಳನ್ನು ಕೇಳಿ ಆ. ನನಗೆ ನಗು ಬಂದು ಹೋಯಿತು. ಆ. ನೀನು ಸತ್ತು ಬಿದ್ದೆ. ಆದರೆ ನಿನ್ನನ್ನು ನಾನು ಮರಳಿ ಬದುಕಿಸಿದವಳಿದ್ದೇನೆ. ಯಾಕೆ ತಾಯೇ? ಸುಗ್ರೀವ, ತಾಯೇ ದುಷ್ಟ ಸಂಘದಲ್ಲಿ ಹುಟ್ಟಿದರೂ ಕೂಡ ಆ, ನಿನಗೆ ನನ್ನದಾದಂತಹ ಸಾಕ್ಷಾತ್ಕಾರ ಆಗಿದೆ ಎಂದಾದಲ್ಲಿ ಆ. ನಿನ್ನಲ್ಲಿರುವಂತಹ ದುಷ್ಟತನವೆಲ್ಲವೂ ನಿವಾರಣೆಯಾಗಿ ಆ. ನೀನೀಗ ಸಜ್ಜನ ವ್ಯಕ್ತಿಯಾಗಿದ್ದೀಯ ಎಂಬುದು ಸ್ಪಷ್ಟ ತಾನೇ. ಆಗಲಿ ತಾಯಿ. ಅದೇ ದೃಷ್ಟಿಯಿಂದ ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಆ, ಸದಾ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಆ. ಬರಡು ಬಂಜರೆಯಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದಾಳೆ. ಆ. ಅವಳ ಕಣ್ಣೀರನ್ನು ಒರೆಸಬೇಕಾದರೆ ಆ. ದುಷ್ಟ ನಿಗ್ರಹವಾಗಲೇಬೇಕು. ಆ. ಇದಕ್ಕೆಲ್ಲ ಕಾರಣ ಯಾರು? ಯಾರು? ನಿನ್ನ ಒಡೆಯನಾದಂತಹ ಶುಂಭ. ಹೌದೇ ಸುಗ್ರೀವ, ಅಮ್ಮ. ಅರಣ್ಯದಲ್ಲಿ ಕುಳಿತಿರುವಂತಹ ನಾರಿ ಆ. ಅಬಲೆ ಎಂಬ ಹಾಗೆ ಭಾವಿಸಿಕೊಂಡನೆ ನಿನ್ನೊಡೆಯ ಶುಂಭ. ಆ, ಯುದ್ಧದ ವಿಚಾರವನ್ನು ಚಂಡಮುಂಡರಲ್ಲಿ ಹೇಳಿ ಕಳುಹಿಸಿದವಳು ನಾನು. ಆ, ಶುಂಭನೇ ಉತ್ಸಾಹದಿಂದ ಬರಬಹುದು ಎಂಬ ಹಾಗೆ ನಿರೀಕ್ಷಿಸಿದ್ದೆ. ಆ. ಆದರೆ ನಿನ್ನನ್ನು ಕಳುಹಿಸಿಕೊಟ್ಟನೆ, ಆ. ಸಂಧಾನಕ್ಕಾಗಿ ಕಳುಹಿಸಿಕೊಟ್ಟನೆ. ಹೌದು ತಾಯಿ. ಇದೋ ಸಂಧಾನವನ್ನೇ ಮುರಿದವಳಿದ್ದೇನೆ. ಏನು ನನ್ನ ಯುದ್ಧವೇ ಆಜ್ಞೆ ಏನು ಬರ್ತಾ ತಾಯಿ? ಎನ್ನುವಂತಹ ತೀರ್ಮಾನ ನನ್ನದು. ಆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಆ. ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಆ. ಯುದ್ಧದ ವಿಚಾರದಲ್ಲಿ ಶುಂಭ ನಿಶುಂಭರೇನು, ಆ. ಪ್ರತ್ಯಕ್ಷ ಶಂಭುವೇ ದರಿಗಿಳಿದು ಬಂದರೂ ದುರಕಂಜುವುದಿಲ್ಲ. ಆ. ಇಷ್ಟು ವಿಚಾರವನ್ನು ಸ್ಪಷ್ಟವಾಗಿ ಆತನಿಗೆ ತಾಯೇ. ಧಿಕ್ಕರಿದ ನೀತಿಗಳಯ್ಯ. ಧಿಕ್ಕರಿದ ನೀತಿಗಳನ್ನು ರಕ್ಷಕನಳೆಯನ್ನ. ಕುಲಕ್ಷವಲ್ಲದಿರ ಎಂದೇಕೆ ಮೋಡ. ಸಂಧಾನವನ್ನು ಮುರಿದಳೆ ಆಕೆ. ಆ. ಕಬ್ಬಿದ ನಾರೆ ಸಾವಧಾನದ ಮಾತೆ ಇಲ್ಲ. ದಂಡವನ್ನು ಮಾಡಬೇಕಾಗಿದೆ. ಎಲ್ಲಿದು ವೃಕ್ಷ? ಹೊರಬರು.
ಬೇಕಾಗಿ ಸಂಧಾನವನ್ನು ಮಾಡಿದ್ದೆ. ಸಂಧಾನ ವಿಫಲವಾಯಿತು, ಮುರಿಯಿತೆ. ಹಾಗಾಗಿ ಇನ್ನು ಸಾವಧಾನದ ಮಾತಿಲ್ಲ. ಆಕೆಯನ್ನು ಎಳೆದು ಇಲ್ಲಿಗೆ ಕರೆದುಕೊಂಡು ಬಾ. ಜಯವಾಗಲಿ. ಬೇಡಪ್ಪರೇ. ನಮ್ಮೊಡೆಯನು ನಿನ್ನನ್ನು ಬಯಸಿದರೆ ಧಿಕ್ಕರಿಸಿದೆಯಾ? ನಾನೇ ಧಿಕ್ಕರಿಸಿದವಳು. ಸುಗ್ರೀವನ ಸಂತಾನವನ್ನು ಮುರಿದೆಯಾ? ಸಮರವನ್ನೇ ಸಾರಿದೆಯಾ? ಬಂದವನು ಸಾಮಾನ್ಯನಾದವನಲ್ಲ. ಏನು ಮಹಾ? ನಾನೇ ಧೂಮ್ರಾಕ್ಷ. ಉಯ್ಯಾಲೆಯಿಂದ ಇಳಿದು ಬಾ. ಮಣಿಪುರ ಸಿದ್ಧವಿದೆ. ಏರ ರಥವನ್ನು. ಬಾರದೇ ಇದ್ರೆ
ಅವಳನ್ನು ಬಿಡುವುದಿಲ್ಲ, ನಾನೇ ವಿಚಾರಿಸುತ್ತೇನಂತೆ. ಮುಖವನ್ನು ನೋಡಿದರೆ ಮುಖದಲ್ಲಿ ಯಾವುದೋ ಅವಸರದ ಛಾಯೆ ಕಾಣುತ್ತಾ ಉಂಟು. ಎತ್ತ ಹೊರಟದ್ದು ಅಂತ ಕೇಳಬಹುದು. ಚಂಡಮುಂಡರು ಹೇಳಿದಂತಹ ಮಾತನ್ನು ಕೇಳಿ ಕದಂಬ ಕಾಂತಾರದಲ್ಲಿ ಕುಳಿತಿರುವಂತಹ ನಾರಿಯನ್ನು ವರಿಸಲೋ ಸುಗ ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳಿಸಿದಯ್ಯ. ಸಂಧಾನವನ್ನು ಮುರಿದು ಹಿಂದೆ ಕಳಿಸಿದಳು. ಹಾಗೆ ಅದ ನಂತರ ಧೂಮ್ರಾಕ್ಷನನ್ನೇ ಕಳುಹಿಸಿದೆ. ಹುಂಕಾರ ಮಾತ್ರದಿಂದಲೇ ಸುತ್ತಳಂತೆ ಯಾಕೆ ಕಂಡಮುಂಡರೇ ಹೋದರು. ಅವರ ರುಂಡವನ್ನೇ ದಂಡಾಡಿ ಬಿಟ್ಟಳಂತೆ ಸಪ್ತಬೀಜ. ಇನ್ನು ತಡ ಮಾಡುವುದು ಸರಿಯಲ್ಲ. ನಾನೇ ಯುದ್ಧರಂಗಕ್ಕೆ ಹೋಗಬೇಕೆಂಬುದಾಗಿ ಸಿದ್ಧವಾಗಿದ್ದೆ. ಪ್ರಭು ಹೇಳಯ್ಯ. ತಮ್ಮ ಸಂವಿಧಾನದಲ್ಲಿ ಎರಡು ಮಾತುಗಳನ್ನಾಡುವುದಕ್ಕೆ ಅವಕಾಶ ಉಂಟೆ. ಹೇಳಯ್ಯ. ಸಂದೇಶ ಗೆಳೆನ್ನ ಮಾರಕ ಎನ್ನ ಮಾತರ ಗೆಲುವು ಭರ ದೇಶ ಕೇಳ
ನೆನಸಿ ಜನಗೆ ಸಿಲುಕುತ್ತೆ ವರ ವನಿತೆಯ ಬಯಕೆಯ ದೇಹ ದೈತ್ಯನಾಥ ವರ ವನಿತೆಯ ಬಯಕೆಯ ದೇಹ ದೈತ್ಯನಾಥ ತನುದೇಶಕ್ಕೆ ನನ್ನ ಮಾತ ಎದಕ್ಕಿದೆ ತುದಿ ಭಮೆಯಾದೆ ಬಲದಲ್ಲಿ ಬದ್ಧಾಗ ತನುಜೇಶ, ರಕ್ತಬೀಜ ನನ್ನ ಮಾತುಗಳನ್ನು ಆಲಿಸಬೇಕು. ಹೇಳಯ್ಯ. ಪ್ರಭೋ, ಅವಸರವಾಗಿ ಹೊರಟದ್ದೆಲ್ಲಿಗೆ ಅಂತ ಕೇಳಿದರೆ ಹ, ನಾವು ನಡೆದಂತಹ ಎಲ್ಲ ವಿಚಾರಗಳನ್ನು ನನಗೆ ಯಾರು ಹೆದರಿ ಹ, ಹೋಗುವುದು ವರ ವನಿತೆಯನ್ನು ಹ, ವಿವಾಹವಾಗುವಂತಹ ಬಯಕೆಯಿಂದ. ನಿಜ. ನಮ್ಮವರೆಲ್ಲರೂ ಕೂಡ ಹ, ಆಕೆ ನಮ್ಮದೇ ಆದಂತಹ ಕದಂಬ ಕಾಂತಾರದಲ್ಲಿ ಇದ್ದಾಳೆ ಎನ್ನುವ ವಿಚಾರವನ್ನು ತಮಗೆ ಅರುಹಿದ ಕ್ಷಣದಿಂದ ಹ, ಪ್ರಭೋ, ತಾವು ಯಾಕೆ ಹೀಗೆ ಚಿತ್ತಚಾಂಚಲ್ಯವನ್ನು ಹೊಂದಿದ್ದೀರಿ ಅಂತ ಹ, ನನಗೆ ಅರ್ಥವಾಗುತ್ತಾ ಇಲ್ಲ. ಶುಂಭ ಏಕೋ ದೇವ ಹ, ಎನ್ನುವಂತಹ ಬಿರುದಾಂಕಿತರಾದಂತಹ ತಾವು ಇವತ್ತು ಸಾಮಾನ್ಯ ಹೆಣ್ಣಿಗೆ ಯಾರೋ ಒಬ್ಬಳು ಬಂದಳಂತೆ, ಅವಳ ಬಳಿಗೆ ಹೋಗಿ ಅವಳನ್ನು ವಿವಾಹವಾಗಬೇಕು ಅಂತ ಬಯಸುತ್ತೇನೆ ಅಂತ ಭಾವಿಸಿ ತಾವು ಹೊರಟಿದ್ದೀರಲ್ಲ ಪ್ರಭು. ಹ. ರಕ್ತಬೀಜ ಯಾರಿಗೆ ಹೊರಟದ್ದು, ಯಾರನ್ನು ತರುವುದಕ್ಕೆ? ಸಾಮಾನ್ಯ ತರುಣಿ ಅಲ್ಲವೇ ಯಾಕೆ? ತಾವು ಭಾವಿಸಿದ್ದು ಸಾಮಾನ್ಯ ತರುಣಿಯನ್ನು. ಮತ್ತೆ ಯಾರು? ತರುಣಿಯಲ್ಲ, ತರುಣಿ ಎಲ್ಲವಳ ದೀಪಾಯೇ. ಸಾಮಾನ್ಯ ತರುಣಿ ಎನ್ನುವ ಹಾಗೆ ತಾವು ಭಾವಿಸಿ ಆಕೆಯನ್ನು ಕರೆತರುವುದಕ್ಕೆ ಹೊರಟು ನಿಂತವರಿದ್ದೀರಿ. ಸಾಮಾನ್ಯ ತರುಣಿ ಅಲ್ಲವೇ? ಖಂಡಿತ ಅಲ್ಲ ಪ್ರಭು, ಅಲ್ಲ. ಏನೆಂದು ಹೇಳುತ್ತಾ ಇರುವೆ? ಯಾಕೆ ಹೀಗೆ ಆಡುತ್ತಾ ಇದ್ದೇನೆ ಬಲ್ಲಿರ? ನಮ್ಮವರೆಲ್ಲರೂ ಅಲ್ಲಿಗೆ ಹೋಗಿದ್ದಾರೆ. ಈ ಮೊದಲೇ ಅನೇಕ ಪ್ರಯತ್ನಗಳನ್ನು ಮಾಡುವುದರ ಮುಖೇನವಾಗಿ ಆಕೆಯನ್ನು ಒಲಿಸಿ ಕರೆ ತಂದು ತಮ್ಮ ಅಡಿದಾವರೆಗಳಿಗೆ ಅರ್ಪಿಸುವುದಕ್ಕೆ ಕಾತುರರಾಗಿ ಹೊರಟವರು ಅನೇಕರಿದ್ದರು. ಪ್ರಭು, ಅಲ್ಲಿ ಘಟಿಸಿದ ಘಟನೆಗಳನ್ನು ನೆನೆಸಿಕೊಂಡು ನಾವು ಅರ್ಥವಿಸಿಕೊಳ್ಳಬೇಕಾದದ್ದು ಇಷ್ಟೇ. ಯಾವುದು ಗೊತ್ತೇ? ತರುಣಿಯಲ್ಲವಳ ಆದಿ ಮಾಯೆ. ದೇವರೇ, ತಮ್ಮ ಮಂತ್ರಿಯಾಗಿ ಅಳಿಯನಾಗಿ ನಾನು ಭಿನ್ನವಿಸಿಕೊಳ್ಳುವುದಿಷ್ಟೇ. ಆಕೆಯನ್ನು ತರುಣಿ ಅಂತ ಭಾವಿಸಿಕೊಂಡು ಹೋಗಿ ಸುಮ್ಮನೆ ಕರೆತರುವಂತಹ ವ್ಯರ್ಥ ಪ್ರಯತ್ನಕ್ಕೆ ಕೈ ಹಾಕಬೇಡಿ. ಕೈ ಹಾಕಿದರೆ ಸುಟ್ಟುಕೊಳ್ಳುವಂತಹ ಪರಿಸ್ಥಿತಿ ತಮಗೊದಗೇತು ಅಂತ ಆಡುತ್ತೇನೆ. ಆದಿ ಮಾಯೆ ಎಂದು ಕರೆಸಿಕೊಂಡಂತಹ ಆಕೆ ದೈತ್ಯ ವರರನ್ನೆಲ್ಲ ಸಂಹರಿಸುತ್ತ ತ್ರಿದಶರಾದಂತಹ ದೇವತೆಗಳನ್ನು ಪೊರೆಯುವಂತಹ ಮೂಲ ಉದ್ದೇಶವನ್ನಿರಿಸಿಕೊಂಡೆ ಇವತ್ತು ನಮ್ಮಲ್ಲಿಗೆ ಬಂದಿದ್ದಾಳೆ ಎನ್ನುವ ಸೂಕ್ಷ್ಮತೆಯನ್ನು ನಾವು ಅರ್ಥವಿಸಿಕೊಳ್ಳದೆ ಹೋದರೆ ತಪ್ಪಾಗುವುದಿಲ್ಲವೇ ಒಡೆಯ?
ಅರ್ಥ ಮಾಡಿಕೊಳ್ಳಬೇಕು. ಏನೆಂದು? ಸಾಮಾನ್ಯವಾದದ್ದಲ್ಲ ನಮ್ಮ ಕದಂಬ ಕಾಂತಾರ. ಹಾ. ಅಲ್ಲಿ ಯಾಕೆ ಇದ್ದಾಳೆ ಅಂತಾದ್ರೆ ಒಬ್ಬಳಾಕೆ ಇದ್ದುಕೊಂಡು ನಮ್ಮವರನ್ನು ಮೋಹದ ಬಲೆಯನ್ನು ಬೀಸಿ ನಮ್ಮ ಕಡೆಗೆ ಸೆಳೆದುಕೊಳ್ಳುತ್ತಾ ಇದ್ದಾಳೆ. ನಮ್ಮವರನ್ನೆಲ್ಲ ಒಬ್ಬೊಬ್ಬರನ್ನೇ ಹೇಗೆ, ಎಲ್ಲಿ, ಎಷ್ಟರ ಮಟ್ಟಿಗೆ ಮುಗಿಸಬೇಕು ಅಂತ ಆಕೆ ಯೋಚಿಸಿದ ಹಾಗುಂಟು. ಹಾಗಾಗಿ ನಾನು ಆಡುತ್ತಾ ಇದ್ದೇನೆ. ಏನು? ಅನ್ಯಥಾ ಭಾವಿಸಬೇಡಿ. ಈ ಹಿಂದೆ ಹೋದಂತಹ ನಮ್ಮವರೆಲ್ಲರೂ ಸಾಮಾನ್ಯರೇ. ಅಲ್ಪನೇ ಧೂಮ್ರಲೋಚನ, ಅಲ್ಪನೇ ಧೂಮ್ರಲೋಚನನು, ಅಲ್ಪನೇ ಯಾಕೆ ಹಾಡಿದೆ? ಯಾಕೆ ಬಲ್ಲಿರ? ಈ ಹಿಂದೆ ನಿಮಗೆ ವಾರ್ತೆಯನ್ನು ಅರುಹಿದವರು ಯಾರು? ಸಣ್ಣ ಮುಂಡರಲ್ಲವೇ? ಅವರೇನು ಅಲ್ಪರೇ? ಖಂಡಿತವಾಗಿಯೂ ಅಲ್ಲ. ಬ್ರಹ್ಮಚರ್ಯ ವೃತ್ತವನ್ನು ಪಾಲಿಸುತ್ತಾ ಬಂದವರು, ಬ್ರಹ್ಮನಿಂದಲೇ ವರಬಲವನ್ನು ಪಡೆದ ವೀರ ಶೂರರಾದವರು ನಮ್ಮ ಸಣ್ಣ ಮುಂಡರು. ಅವರೇ ಇವತ್ತಿನ ದಿವಸಕ್ಕೆ ಇಲ್ಲವಾಗಿ ಹೋಗಿದ್ದಾರೆ ಅಂತ ತಮ್ಮ ಬಾಯಿಯಲ್ಲಿ ತಾವಾಡಿದ್ರಿ. ಪ್ರಭೋ, ಅವರ ಕೈಯಲ್ಲಿರುವಂತಹ ಗದಾ ದಂಡವನ್ನು ಯಾಕೆ ಸೆಳೆದಿಟ್ಟಿದ್ದಾಳೆ ಅಂತಾದರೆ ಅವರ ಬ್ರಹ್ಮಚರ್ಯದ ವೃತ್ತ ಭಂಗವಾದ ಹಾಗಾಯಿತಲ್ವೇ? ಅವರ ಸಾಮರ್ಥ್ಯ ಎಲ್ಲಿಗೆ ಹೋಯಿತು ಅಂತ ತಾವೊಮ್ಮೆ ಯೋಚಿಸಿ ನೋಡಿ. ಅಷ್ಟು ಮಾತ್ರವಲ್ಲ, ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳುಹಿಸಿದಿರಿ. ಸಂಧಾನ ಸಫಲವಾಯಿತೆ? ಖಂಡಿತ ಇಲ್ಲವಲ್ಲ. ಸಂಧಾನವೆಲ್ಲವೂ ವಿಫಲವಾಗಿ ಹೋಯಿತು. ಆದರೆ ಆಕೆ ಮತ್ತೊಂದು ಉಪಾಯವನ್ನು ಮಾಡುವ ಮುಖೇನ ಸುಗ್ರೀವನನ್ನು ಬದುಕಿ ಈತ ಅಳಿದರೆ ಎನ್ನ ವಾರ್ತೆಯ ದೂರ್ತ ಶುಂಭಾಸುರಗೆ ಬೇಳುವರಾರಿಲ್ಲೇನುತ್ತ ಅವನನ್ನು ಬದುಕಿಸಿ ಕಳುಹಿಸಿಕೊಟ್ಟವಳಿದ್ದಾಳೆ ಅಂತಾದರೆ ತಾವು ಅದನ್ನೂ ಯೋಚಿಸಬೇಕು. ಅಷ್ಟು ಮಾತ್ರವಲ್ಲ, ಹೋದಂತಹ ಧೂಮ್ರಲೋಚನ ಅತಿಯಾಗಿ ಹೊಂದಿದಂತಹ ಕಣ್ಣಿನ ಮೂಲಕವಾಗಿ ಎಲ್ಲವನ್ನು ಸೊಟ್ಟರು ಹಬಲ್ಲಂತಹ ಸಾಮರ್ಥ್ಯವಂತ ಆತನೇನಾದ ಪ್ರಭೋ? ಏನಾಗಿ ಹೋದ? ಆತ ಹೋಗಿ ಆಕೆಯ ತುರುವಿಗೆ ಕೈಯಿಕ್ಕಿ ಎಳೆಯುವುದಕ್ಕೆ ಪ್ರಯತ್ನಿಸಿದ ಕೂಡಲೇ ತನ್ನ ದೃಷ್ಟಿಯನ್ನು ಬೀರಿ ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷನನ್ನೇ ಇಲ್ಲವಾಗಿಸಿ ಬಿಟ್ಟಳಂತೆ. ಅವನ ಭಸ್ಮವನ್ನು ಹಿಡಿದುಕೊಂಡು ನಾವೇನು ಮಾಡುವುದಕ್ಕಾಗುತ್ತದೆ ಪ್ರಭು? ಅದಕ್ಕಾಗಿ ಹೆಚ್ಚಿನ ಮಾತುಗಳನ್ನಾಡಿದೆ ಅಂತ ತಾವು ಭಾವಿಸಬಾರದು. ತಾವು ಕೇಳುವುದಾದರೆ ಕೊನೆಯದಾಗಿ ನನ್ನದೊಂದು ಮಾತಿದೆ. ಏನದು? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿ ಜಾದಲೆ ಪೊಡಮಡುತ್ತ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ಬರದರದಲ್ಲಿ, ಜಡಜ ಪೀಠನ ಬರದ ತೆರದಲ್ಲಿ ಪಡೆದು ಸುಖವನು ಪಾಡುವುದೆನು ತಲಿ ನೋಡಿಯೇ ಬಿಡು ಮನದ ಮೂರ್ಖತೆಯ.
ಬಿಡು ಮನದ ಮೂರ್ಖತೆಯ ಮನದ ಮೂರ್ಖತೆಯನ್ನು ಬಿಡಬೇಕು ತಾವು ಅಂತ ನನ್ನ ಅರಿಕೆ. ತಪ್ಪಾಗಿ ಎಣಿಸಬಾರದು ತಾವು. ಯಾಕೆ? ಆಕೆ ತ್ರೈಜಗದ ಒಡತೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡು ಆಕೆಗೆ ನಾವೆಲ್ಲರೂ ಹೋಗಿ ಪೊಡಮಟ್ಟು ಆಕೆಯ ಪದ ಚರಣಗಳಿಗೆ ನಮ್ಮ ಶಿರವನ್ನು ಇಟ್ಟು, ಅಮ್ಮ ನಮ್ಮದು ತಪ್ಪಾಯಿತು ತಾಯೇ, ನಮ್ಮನ್ನು ಹರಸಬೇಕು, ನಮ್ಮ ಅಪರಾಧಗಳನ್ನು ಮನ್ನಿಸಬೇಕು ಅಂತ ನಮ್ಮ ಬಿನ್ನಹವನ್ನು ಅವಳ ಪದತಲದಲ್ಲಿ ಇಟ್ಟೆವು ಅಂತಾದರೆ ತ್ರೈಜಗದ ಒಡತಿಯಾದಂತಹ ಆಕೆ ನಮ್ಮ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನಮ್ಮನ್ನು ಮನ್ನಿಸುತ್ತಾಳೆ ಪ್ರಭು. ನನಗೆ ರಣರಂಗದಲ್ಲಿ ಸಹಾಯ ಮಾಡುತ್ತೆ ಎಂಬಂತೆ ಭಾವಿಸಿದವನು ಶುಂಭನಿದ್ದಾನೆ. ಆದರೆ ಮಾತನಾಡುತ್ತಾ ಹೇಳಿದ್ದಾದರೆ ಏನು ಬಿಡಮನದ ಮೂರ್ಖತೆಯ ಎಂಬ ಮಾತು. ಏ ರಣಹೇಡಿಯೇ, ರಣರಂಗಕ್ಕೆ ಹೋಗಲು ಆಸೆ ಇದ್ದರೆ ಬಾಯಿ ಬಿಟ್ಟು ಹೇಳಬಹುದಲ್ಲವೇ? ಹಾಗೆ ಹೇಳಿದ್ದರೆ ಅಡುಗೆ ಮನೆಯಲ್ಲಿ ಕೈಯಿಗೆ ಒಡೆಯನ್ನು ತೊಟ್ಟು ಅಡುಗೆ ಮಾಡಲು ಹೋಗಯ್ಯ. ಪ್ರಭು ಆಶೆಯನ್ನಿಟ್ಟುಕೊಂಡು ಮಾತುಗಳನ್ನಾಡಿದೆ. ತಪ್ಪಾಯಿತು, ನಾನು ಆಡಿದ್ದು ನಮ್ಮ ಮನಸ್ಸಿಗೆ ನಾನು ಆಡಿದಂತಹ ಮಾತುಗಳಿದಾಗ ಹಾಸ್ಯ ಆಯಿತು ಅಂತಾದ್ರೆ ಖಂಡಿತವಾಗಿಯೂ ಈ ರಕ್ತಬೀಜ ಮತ್ತೆ ಸುಮ್ಮನೆ ಉಳಿಯುವವನಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಕೈಗೆ ಬಳೆಯನ್ನು ತೊಟ್ಟುಕೊಂಡು ಕುಪ್ಪಸವನ್ನು ತೊಟ್ಟುಕೊಂಡು ಮನೆಯಲ್ಲಿ ಕುಳಿತುಕೊಳ್ಳುವ ಅಳೆಯನಲ್ಲ ಎಂದು ನಾವು ಅಪ್ಪಣೆ ಕೊಟ್ರೆ ಕ್ಷಣದಲ್ಲಿ ಹೋಗಿ ಆಕೆಯನ್ನು ಹಿಡಿದು ತರುತ್ತೇವೆ. ರಕ್ತಬೀಜ ಶಹಬಾಸ್ ಮೆಚ್ಚಿದೆ, ಒಳ್ಳೆಯ ಮಾತನ್ನಾಡಿದ್ದೀಯ. ಜಯಶೀಲನಾಗಿ ಬೋ, ಜಯಶೀಲನಾಗಿ ಶಸ್ತ್ರಾಸ್ತ್ರಗಳ ಬಂದವೇ ಮೆರೆಯುತ್ತಿಪ್ಪ ಕದಂಬ ವನದಲ್ಲಿ ಕಂಡು ದೇವಿಯನು. ನಮ್ಮೊಡೆಯಾದಂತಹ ಶುಂಭ ಮಹಾಪ್ರಭುಗಳಿಗೆ ನೀತಿಯ ಮಾತುಗಳನ್ನಾಡಿದರೆ ಕೇಳುವಂತಹ ವ್ಯವಧಾನ ಅವರಲ್ಲಿಲ್ಲ ಎನ್ನುವುದು ಅರ್ಥವಾಗಿ ಹೋಗಿದೆ. ಈಗ ಒಡೆಯನಿಗೆ ಮಂತ್ರಿಯಾಗಿ ನಾನೇನನ್ನು ಮಾಡಬೇಕು, ಎಷ್ಟನ್ನು ಮಾಡಬೇಕು ಎನ್ನುವುದನ್ನು ಅರ್ಥ ಮಾಡಿಕೊಂಡು ನಮ್ಮ ಅನಘ ಸೇನೆಯನ್ನೆಲ್ಲ ಒಂದುಗೂಡಿಸಿದವನಿದ್ದೇನೆ. ಒಡೆಯನ ಮಂತ್ರಿಯಾಗಿ ಮಾಡಬೇಕಲ್ಲ ಕೆಲಸ, ಅವಳ ಬಳಿಗೆ ನಾನಾಗಿ ಹೋಗುತ್ತೇನೆ. ಹೋಗುವುದು ನಮ್ಮ ಅನಘ ಸೇನೆ ಅದು ಹೊರನೋಟಕ್ಕೆ ಮಾತ್ರ, ಅಂತರಂಗದ ಕಾರುಣ್ಯಕ್ಕೆ ಹೊನ್ನ ಪಲ್ಲಕ್ಕಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಆಕೆಯನ್ನು ತರುವುದಕ್ಕಾಗಿ ಏನಿದು ಆಶ್ಚರ್ಯ! ಬಂದು ಸೇರಿದ್ದು ಎಲ್ಲಿಗೆ ಅಂತ ಅರೆ ಕ್ಷಣ ನಾನೇನಿಬ್ಬರಿಗಾಗಿ ನೋಡುವಂತಹ ಪರಿದಾಗಿ ಬಂದವನೇನಲ್ಲ ನಾನು.
ನಮ್ಮ ಒಡೆಯನ ಆಡಳಿತದ ವ್ಯಾಪ್ತಿಯಲ್ಲಿರುವಂತಹ ಕದಂಬ ಕಾಂತಾರ. ಹಗಲಿನಲ್ಲಿಯೂ ನಮ್ಮವರಾದಂತಹ ರಾಕ್ಷಸರೆಲ್ಲರೂ ಪ್ರವೇಶಿಸುವುದಕ್ಕೆ ಭಯಪಡುವಂತಹ ಭೀತಿಯ ವಾತಾವರಣವೇ ಇದ್ದಂತಹ ಈ ಕಾಂತಾರ ಇವತ್ತು ಕಣ್ಣು ಕೋರೈಸುವಂತಹ ಬೆಳಕಿನಿಂದ ಕೂಡಿದೆ. ಒಳ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಭಾವಿಸಿ ಬಂದರೆ ಪ್ರವೇಶಿಸುವುದು ಬಿಡಿ, ಆ ಬೆಳಕು ನಮ್ಮನ್ನೇ ಕಾಂತಾರದೊಳಕ್ಕೆ ಸೆಳೆಯುತ್ತಾ ಉಂಟಲ್ಲ. ಯಾಕೆ ಈ ತರನಾದ ಅಚ್ಚರಿಯಿಂದ ಅರೆಕ್ಷಣ ಯೋಚಿಸಿದರೆ ಅರ್ಥವಾಯಿತು. ಈ ಹಿಂದೆ ಇದ್ದಂತಹ ಮೃಗಗಳಲ್ಲಿದ್ದಂತಹ ಭೇದ ವೈರತ್ವ ಯಾವುದು ಇಲ್ಲಿ ಕಣ್ಣಿಗೆ ಕಾಣಸಿಗುತ್ತಾ ಇಲ್ಲ. ಹಾವು ಮುಂಗುಸಿ, ದನ ಸಿಂಹ, ಉರಗ ಗರುಡ, ಹುಲಿ ದನ ಮುಂತಾದ ಬೇರೆ ಬೇರೆ ರೀತಿಯ ವೈರತ್ವವನ್ನೇ ಸಾಧಿಸುತ್ತಾ ಇದ್ದಂತಹ ಪ್ರಾಣಿಗಳೆಲ್ಲವೂ ಒಂದಾಗಿ ನಾವೆಲ್ಲರೂ ಜಗಜ್ಜನನಿಯ ಮಕ್ಕಳಲ್ಲವೇ ಎನ್ನುವಂತಹ ಭಾವದಿಂದ ಸೇರಿ ಬದುಕುತ್ತಾ ಇರುವಂತಹ ದೃಶ್ಯ ನನ್ನ ಕಣ್ಣುಗಳಿಗೆ ಗೋಚರವಾಗುತ್ತಾ ಉಂಟಲ್ಲ. ಹುಲ್ಲೆ ಸಿಂಹದ ಭಯವಿಲ್ಲದೆ ಓಡಾಡುತ್ತಾ ಇದೆ ಬಹಳ ಸಂತಸದಿಂದ. ದನಗಳೆಲ್ಲವೂ ತಮ್ಮ ಕರುಗಳಿಗೆ ಯಾವ ಭೀತಿಯಿಲ್ಲದೆ ಹಾಲನ್ನುಣಿಸುತ್ತಾ ಇವೆ. ಸಿಂಹವೆಲ್ಲವೂ ಕೂಡ ಯಾವ ಸಾಧು ಪ್ರಾಣಿಗಳನ್ನು ನಾವು ಉಪದ್ರವಿಸಬಾರದು ಎನ್ನುವಂತಹ ಭಾವವನ್ನು ತಳೆದು ನಿರ್ಭಾವ ಜೀವಿಗಳಾಗಿ ಹಸಿವೆಯ ಕಾರಣವನ್ನು ನೀಡದೆ ಎಲ್ಲ ಪ್ರಾಣಿಗಳನ್ನು ಸಹೋದರ ಭಾವದಿಂದ ಕಾಣುತ್ತಾ ಇವೆಯಲ್ಲ. ಕದಂಬ ಕಾಂತಾರದ ಮಹಿಮೆಯೇ ಇದು. ಈ ಕಾಂತಾರಕ್ಕೆ ಬಂದ ಮೇಲೆ ನಮ್ಮವಳು ಅಂತ ನಾನು ಭಾವಿಸಿಕೊಂಡು ಬಂದಂತಹ ಆ ಜಗನ್ಮಾತೆ ಎಲ್ಲಿದ್ದಾಳೆ ಅಂತ ಹುಡುಕಿಕೊಂಡು ಮುಂದೆ ಹೋಗುತ್ತೇನೆ. ಕಲಿರಕ್ತ ಬೀಜ ನೋಡಿದನು, ಕಲಿರಕ್ತ ಬೀಜನು ಗರುವದಿ ಕುಳಿತ ಶಿವೆಯನು ನೋಡಿದನು. ಗಾಢಗರುವದಿ ಕುಳಿತ ಶಿವೆಯನು ನೋಡಿದನು. ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತು. ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆ. ಮಾಡಲು ನಕಟ ಶುಂಭನ ಕೂಡೆ ಭಾಷೆಯ ನುರಿದು ಬಂದಿಗೆ. ಶುಂಭನ ಕೂಡೆ ಭಾಷೆಯ ಮೊರೆದು ಬಂದಿಗೆ. ಕೇಡು ಇವಳು ಬದ್ಧ, ಕೇಡು ಇವಳು ಬದ್ಧ, ಆದರೂ ಮಾತನಾಡಿಸುವೆ. ಜಯ 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 ಜಯ. या देवी सर्वभूतेषु मातृरूपेण संस्थिता. नमस्तस्यै 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 नमो नमः. जय जय. ನೋಡಿದನು, ಪಾಡಿದನು, ಕೊಳ್ಳಾಡಿದನು. ಜಯ 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 ಜಯ.
ಮಹಿಷಸ್ಯ ಮರ್ದಿದೆ ಎಂತಾಕೆಯನ್ನು ಕೊಂಡಾಡಿದೆ. ಆಹಾ, ಎಂತಹ ಸುಯೋಗ ನನ್ನ ಪಾಲಿಗೆ ಲಭ್ಯವಾಯಿತಲ್ವೇ. ನಮ್ಮ ಕದಂಬ ಕಾಂತಾರದಲ್ಲಿ ಆದಿಶಕ್ತಿ ಎನಿಸಿಕೊಂಡಂತಹ ಆದಿ ಮಾಯೆಯನ್ನು ಕಣ್ತುಂಬಿಕೊಳ್ಳುವಂತಹ ಭಾಗ್ಯ ಈ ರಕ್ತ ಬೀಜನ ಪಾಲಿಗೆ ಒದಗಿತು ಅಂತಾದರೆ ಇದಕ್ಕಿಂತ ಇನ್ನೊಬ್ಬರು ಯಾರಾದರೂ ಪುಣ್ಯವಂತರು ಬೇಕೇ ಹೇಳಿ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಆಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಪಾದಗಳಲ್ಲಿ, ಕಟ್ಟಿಯಲ್ಲಿ, ನಾಭಿಯಲ್ಲಿ, ಭುಜದ್ವಯಗಳಲ್ಲಿ ಬೇರೆ ಬೇರೆ ದೇವತೆಗಳನ್ನೇ ತನ್ನೊಳಗೆ ಸೇರಿಸಿಕೊಂಡವಳ ಹಾಗೆ ಕಾಣುತ್ತಾ ಇದ್ದಾಳೆ ತಾಯಿ. ಯಾರಿರಬಹುದು ಅಂತ ಸೂಕ್ಷ್ಮವಾಗಿ ಮತ್ತೆ ಮತ್ತೆ ಗಮನಿಸುತ್ತಾ ಹೋದರೆ 2 ಕಣ್ಣಲ್ಲ, 3 ಕಣ್ಣುಗಳಲ್ಲಿ ದೇವತೆಗಳು ಶೋಭಿಸುತ್ತಾ ಇದ್ದಾರೆ. ಸೂರ್ಯ, ಚಂದ್ರರು, ಅಗ್ನಿ 3 ಕಣ್ಣುಗಳಲ್ಲಿ ಹೊಳೆಯುತ್ತಾ ಆಕೆಯ ಶಕ್ತಿಯಾಗಿ ನಾವಿದ್ದೇವೆ ಅಂತ ಸೂಚ್ಯವಾಗಿ ನನಗೆ ತಿಳಿಸಿದ ಹಾಗೆ ಕಾಣುತ್ತಾ ಉಂಟು. ತಾಯಿಯನ್ನು ಕಂಡಂತಹ ನನಗೆ ಮಾತುಗಳೇ ಹೊರಡುತ್ತಾ ಇಲ್ಲ. ಅವಳನ್ನು ಕಾಣುತ್ತಾ ಇದ್ದ ಹಾಗೆ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಮರೆತು ಬಿಟ್ಟನೋ ಅಂತ ಕ್ಷಣ ಅನ್ನಿಸಿಬಿಟ್ಟಿತಲ್ಲ. ಇಲ್ಲ, ನಾನು ಬಂದದ್ದು ಯಾಕೆ? ಶುಂಭನ ಮಂತ್ರಿಯಾಗಿ ಅಲ್ಲವೇ? ಹಾಗೆ ಮಾಡಬೇಕಾದ ಕಾರ್ಯ ಏನು ಅಂತ ಯೋಚಿಸಿ ಆಕೆಯಲ್ಲಿ ಮಾತುಗಳನ್ನಾಡುತ್ತೇನಂತೆ. ನಿಭವಕ್ರೆ ನೀನೆಲೆಗೆ ಸದೆ ಶೌರ್ಯದೂರದಲ್ಲಿ ಸಾನುರಗದಿ ಬಲಿಸದೆ ಶೌರ್ಯದೂರದಲ್ಲಿ ಜೂನಿಯ ಬಯಸಿದರೆ ತಾಯೇ, ಶುಂಭನ ಮಂತ್ರಿಯಾದಂತಹ ರಕ್ತಬೀಜನಾಗಿ ನಿನ್ನ ಬಳಿಗೆ ಬಂದವನಿದ್ದೇನೆ. ಅಮ್ಮ, ನಮ್ಮೊಡೆಯ ನಾನಾ ವಿಧವಾಗಿ ನಿನ್ನನ್ನು ಕಾಣಬೇಕು, ನಿನ್ನನ್ನು ವರಿಸಬೇಕು ಎನ್ನುವಂತಹ ಭಾವವನ್ನಿಟ್ಟುಕೊಂಡು ನಿನ್ನನ್ನು ಕರೆತರುವುದಕ್ಕಾಗಿ ನಮ್ಮವರನ್ನು ಅನೇಕರನ್ನು ಕಳುಹಿಸಿಕೊಟ್ಟವನಿದ್ದಾನೆ. ತಾಯೇ, ಅವನನ್ನು ವರಿಸುವಂತಹ ಮನಸ್ಸನ್ನು ಬಿಟ್ಟು ನೀನು ಯಾತಮ್ಮ ದುರವನ್ನು ಬಯಸಿದೆ? ಆತ ವೀರನಿದ್ದಾನೆ, ಶೂರನಿದ್ದಾನೆ, ಘನ ಗಂಭೀರನಿದ್ದಾನೆ. ತಾಯೇ, ಶುಂಭನನ್ನು ಎಲ್ಲರೂ ಅವನ ಸಾಮರ್ಥ್ಯವನ್ನು ಕಂಡು ಕೊಂಡಾಡುತ್ತಾ ಇದ್ದಾರಮ್ಮ. ಅಮ್ಮ, ಸ್ವರ್ಗಲೋಕದ ಅಧಿಪತ್ಯವನ್ನು ಸ್ಥಾಪಿಸಿಕೊಂಡು ಪ್ರಪಂಚದ ಎಲ್ಲ ಆಗು ಹೋಗುಗಳು ತನ್ನ ಅಂಕಿಗೆಯಲ್ಲಿರುವ ಹಾಗೆ ನೋಡಿಕೊಂಡಂತಹ ಶುಂಭ ಏಕೋದೇವ ಎನ್ನುವಂತಹ ನೆಗಳ್ತೆಯನ್ನು ಪಡೆದಂತಹ ಶುಂಭ ದಾನವನನ್ನು ವರಿಸುವ ಮನ ಮಾಡದೆ ಯಾಕೆ ಸುಮ್ಮನೆ ರಕ್ತಬೀಜ ತಾಯೇ, ಭಕ್ತಿಯ ಮಹಾಪುರವೇ ಹರಿತಾ ಇದೆಯಲ್ಲ. ಹಿಂದೆ ಬಂದವರಿಗಿಂತ ಬಹಳ ಭಿನ್ನನಾಗಿ ವರ್ತಿಸ್ತಾ ಇದ್ದೀಯ.
ನಿನ್ನನ್ನು ಅರಿತುಕೊಂಡವನಿದ್ದೇನಮ್ಮ, ಆದರೆ ಮಾತಾಡಬೇಕಾದಂತಹ ಅನಿವಾರ್ಯತೆ ಒದಗಿತು ತಾಯಿ. ಆದ್ರೆ ಆಹ್, ನಿನ್ನನ್ನು ಹುಂಬನೆನ್ನಬೇಕೋ ಪ್ರಾಜ್ಞನೆನ್ನಬೇಕೋ ಒಂದು ಗೊತ್ತಾಗುತ್ತಾ ಇಲ್ಲ. ಯಾಕೆ ಇಂತಹ ಮಾತಮ್ಮ? ರಕ್ತ ಬೀಜ ಆಹ್, ಮಲ್ಲಿಗೆಯ ಬಳ್ಳಿಯನ್ನು ಮಾಮರಕ್ಕೆ ಬಿಡುವುದಲ್ಲದೆ ಹಾ. ಹೊಂಗಾರಿನ ಮರಕ್ಕಲ್ಲವಲ್ಲ. ನಿಜ ತಾಯಿ. ಆ ಧರೆಯೊಂದೇ, ಧರೆಗೆ ಸೂರ್ಯನೊಬ್ಬನೇ, ಧರೆಯಲ್ಲಿರುವಂತಹ ಶಕ್ತಿ ಒಂದೇ. ಹಾ, ಸಾವಿರುವಂತಹ ಶುಂಭ ಅಷ್ಟು ವಿಜೃಂಭಿಸಬೇಕಾದರೆ ಆಹ್. 1001 ನಾನೆಷ್ಟು ವಿಜೃಂಭಿಸಬೇಡ ರಕ್ತ ಬೀಜ. ತಮ್ಮ ವಿಜೃಂಭಣೆಗೆ ಭಂಗ ಉಂಟಾಯಿತು ಅಂತ ಆಡುತ್ತೀರೆ. ಹಸಿವು ತೃಷೆ ನನ್ನಲ್ಲೂ ಕೂಡ ಅಧಿಕವಾಗಿದೆ ರಕ್ತ ಬೀಜ. ಹಾ, ದುಷ್ಟ ಶಿಕ್ಷಣವೇ ನನ್ನ ಹಸಿವು, ಆಹ್. ಶಿಷ್ಟ ರಕ್ಷಣವೇ ನನ್ನದಾದಂತಹ ಹಾ, ತೃಷೆ. ಹಾ. ಹಾಗಾಗಿ ಈ ಕದಂಬಾವನದಲ್ಲಿದ್ದುಕೊಂಡು ಹಾ. ದುಷ್ಟ ಶಿಕ್ಷಣವನ್ನು ಮಾಡುವುದಕ್ಕಾಗಿ ಕಾರ್ಯಪ್ರವೃತ್ತಳಾಗಿದ್ದೇನೆ. ಆಹ್. ನನ್ನದಾದಂತಹ ಮೋಹದ ಗಾಳವನ್ನು ಹಾ. ಶೋಣಿತಾಪುರಕ್ಕೆ ಎಸುವುದರ ಮೂಲಕವಾಗಿ ಆಹ್. ಅಲ್ಲಿರುವಂತಹ ಕಳರನ್ನೆಲ್ಲ ಇಲ್ಲಿಗೆ ಕರೆಸಿದವಳಿದ್ದೇನೆ. ಓಹೋ, ಈ ಹಿಂದೆ ನಾನು ಹೇಳಿ ಕಳುಹಿಸಿದ್ದೆ, ಆಹ್. ಕತ್ತಿ ಕಾಳಗದಲ್ಲಿ ನನ್ನನ್ನು ಯಾರು ಗೆಲ್ಲುತ್ತಾರೋ ಅವರನ್ನೇ ವಿವಾಹವಾಗುತ್ತೇನೆ ಎಂಬ ಹಾಗೆ ಮಾತುಗಳನ್ನು ಕೇಳಿಸಿಕೊಂಡವನಿದ್ದೇನಮ್ಮ. ವಿಷಯ ತಿಳಿದಂತಹ ಶುಂಭನೆ ನೇರವಾಗಿ ಬರಬೇಕಿತ್ತು. ಆಹ್. ಬದಲಾಗಿ ಆಹ್. ಆತ ಅರಮನೆಯಲ್ಲೇ ಕುಳಿತುಕೊಂಡು ಹಾ. ತನ್ನವರನ್ನೆಲ್ಲ ಕಳಿಸಿಕೊಟ್ಟ. ಅರಸನಾದವ. ಕಳಿಸಿಕೊಟ್ಟದ್ದು ಮಾತ್ರವಲ್ಲ, ಆಹ್. ನನ್ನ ಕೈಯಿಂದಲೇ ಕೊಂದಿದ್ದವನಿದ್ದಾನೆ. ಹಾ, ಅರಮನೆಯಲ್ಲಿ ಕುಳಿತುಕೊಂಡಿರುವಂತಹ ಶುಂಭ ಆಹ್. ರಣ ಹೇಳಿ ಇದ್ದಾನೆ. ಆಹ್. ಅಂತಹ ಶುಂಭನನ್ನು ಹೊಗಳುವಂತಹ ನೀನು ಅಲ್ಪ ನಿನ್ನ ಮೇಲೆ ಭಯ ಭಕ್ತಿಯನ್ನಿಟ್ಟುಕೊಂಡು ಮಾತುಗಳನ್ನು ಆಡಿದರೆ ನನ್ನೊಡೆಯನೊಂದು ಹೇಳಿ ಎಂದದ್ದಲ್ಲದೆ ನನ್ನನ್ನು ಹಾಗೆ ಸಂಬೋಧಿಸುತ್ತಾ ಇದ್ದೀಯ. ಅಲ್ಪ ನೀನು ಏನು ನಾನು ಅಲ್ಪನೇ? ಅಲ್ಪ ನಾನಲ್ಲ. ನೀನು ಬಾರದೆ ಇದ್ದರೆ ಹೇಗೆ ಬರೆಸಿಕೊಂಡು ಒಯ್ಯಬೇಕೆಂಬ ಸಾಮರ್ಥ್ಯ, ಬುದ್ಧಿವಂತಿಕೆ ಎರಡು ನನ್ನಲ್ಲಿಟ್ಟುಕೊಂಡೇ ಬಂದಿದ್ದೇನೆ. ಏನು ಮಾಡುತ್ತೇನೆ ನಿನ್ನನ್ನು ಹೇಳಿದರೆ ಏನು ಭ್ರಂಗದ ಬೆನ್ನೇರುವಂತಹ ಬಯಕೆಯೋ? ಕಾರ್ ಮಾಡಿದ ನೆರಳನ್ನೇ ಹಿಡಿಯುವುದಕ್ಕೆ ಮುಂದಾದೆಯೋ? ನಿನ್ನ ಶಿರವನ್ನಿ ಮಾತೃಕೆಯರು ಸರಾಗದಲ್ಲಿ ಏನಾಶ್ಚರ್ಯವಿದು ತನ್ನದಾದಂತಹ ದೈಹಿಕವಾದಂತಹ ಶಕ್ತಿಯಿಂದ, ಮಾನಸಿಕವಾದಂತಹ ಭಕ್ತಿಯಿಂದ ಯುದ್ಧವನ್ನು ಮಾಡುತ್ತಾ ಇದ್ದಾನೆ ರಕ್ತ ಬೀಜ. ಆದುದರಿಂದ ಮನಸ್ಸಿನಲ್ಲಿ ಯಾಕೋ ಜಾಡ್ಯ, ಆಯಾಸ. ಇವನೊಡನೆ ಯುದ್ಧವನ್ನು ಮಾಡುವುದಕ್ಕೆ ಬೇಕಾಗಿ ನನ್ನ ಈ ತನುವನ್ನೇ ಅಲುಗಿಸಿ ಸಪ್ತ ಮಾತೃಕೆಯನ್ನೇ ಸೃಷ್ಟಿ ಮಾಡಿದ್ದೇನೆ. ಪದವ ಸೋಂಕಿದರೆ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ
ಬರುತ್ತಾ ಇರುವಂತಹ ರಕ್ತವನ್ನು ತಡೆ ಹಿಡಿದವನಿದ್ದೇನೆ. ಕ್ಷಣ ನೆನಪಾಯಿತು, ಬ್ರಹ್ಮದೇವನಿತ್ತಂತಹ ವರಬಲ. ನನ್ನ ದೇಹದ ರಕ್ತ ಒಂದು ಬಿಂದು ಭೂಮಿಯನ್ನು ಸೋಕಿದರೂ ಕೂಡ ಕೋಟಿ ಸಂಖ್ಯೆಯಲ್ಲಿ ರಕ್ತ ಬೀಜಾದಿಗಳ ಜನನವಾಗುತ್ತದಂತೆ. ಹಾಗಾಗಿ ಇನ್ನು ಸುಮ್ಮನೆ ಇರುವುದಲ್ಲ, ರಕ್ತವನ್ನು ನೆಲಕ್ಕೆ ಧರಿಸಿ ಘೋರಾಕಾರ ಮೇಲೆ ವರಸನೆಯ ಚಾಚಿ ಹೀರಿ ರಕ್ತವನ್ನೆಲ್ಲ ತರೆದು ದಾನವರ. ಏನಾಶ್ಚರ್ಯ, ಏನಾಶ್ಚರ್ಯ! ರಕ್ತ ಬೀಜನ ಒಂದು ಬಿಂದು ಹನಿ ನೆಲಕ್ಕೆ ಬಿದ್ದಂತಹ ಕಾಲಕ್ಕೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಕ್ತ ಬೀಜಾಸುರರು ಹುಟ್ಟಿಕೊಳ್ಳುತ್ತಾ ಇದ್ದಾರೆ. ಹಾಗಾದ್ರೆ ಈತನಾದಂತಹ ರಕ್ತ ನೆಲಕ್ಕೆ ಸೋಕಬಾರದು, ನೆಲಕ್ಕೆ ಸೋಕಬಾರದು. ಅದಕ್ಕೆ ಬೇಕಾಗಿ ಈ ಧರಿತ್ರಿಯನ್ನೇ ಚಾಚಿದಂತಹ ನಾಲಗೆಯನ್ನು ಹೊರಹಾಕಿದಂತಹ ರಕ್ತೇಶ್ವರಿಯಾಗುತ್ತೇನೆ. ಅನಾದಿ ಕಾಲದ ಗಟ್ಟಿ ಪೂರ್ವ ಕಾಲದ ಪದ್ಧತಿ ಧರ್ಮ ಇತ್ತನ ಮಣ್ಣು ನಾಗನಡೆ ಸರ್ಪಂಚಡೆ ಪರಶುರಾಮ ಕೊಡುವುದರ್ಥ ಈ ಮನ್ನಡೆ ವಾ ಗಲಿಗಡೆ ವಾ ರೂಪಡ ಬತ್ತನ ದೈವ ಬಣದವು ಎಂಕ ಗೋಚರಿತ್ತಂತೆ ಆವಡು ಭಾಗವತರೆ ಮಿತ್ತ ಮೂಜು ಲೋಕನು ಮುಡಿಯ ತೀರ್ಥ ಭೂಮಿಗೆ ಜತ್ತು ಬತ್ತೆ ಹಕ್ಕದ ಜಾಗೆ ಲೆಪ್ಪುದ ಮಣ್ಣು ಈ ಜಾಗಡಿ ಅವನನ್ನೆಲ್ಲ ಯಾಯನ ಬರ್ತುಡು ದೈವ ಇನಿಕೋಡೆ ರಾಜಕೀಯ ಮಲ್ತನಿಗಿದೆ ಆಯರ ಬಲ್ಯತ್ತೆ ಭಾಗವತರೆ ಅಪಗಂಡ ಏರುಲ್ಲೇರಿನಿ ಗುತ್ತುವರ್ ಕೇಳಿ ಒಳ್ಳೆಯ ಅಧ್ಯಕ್ಷರು ಆವಡ್ ಮುಲ್ಪಡ್ದು ಪ್ರಸಾದ ಗೊರ್ಕಾರೆ ಅಧ್ಯಕ್ಷರ ಆವಡ್ ಬಾರಿ ಪೊರ್ಲುಡು ಒಂಜಿ ಅಪ್ಪನ ಗೆಜ್ಜದ ಸೇವೆ ಮಲ್ತೊಂದು ಬರ್ತಾರೆ ಆವಡ್ ಇಂಚೆನೆ ಅಪ್ಪನ ಸೇವೆನ ಮಲ್ತೊಂದು ಭಕ್ತಿ ನಿಷ್ಠೆಡೆ ಮಲ್ತೊಂದು ಬರ್ತಾರಲ್ಲ ಪೋಯಿನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಕುಲ್ಲಿನಲ್ಪ ವಾ ರೀತಿದ ದೋಷ ಇಜ್ಜನ್ ಲೆಕ್ಕ ಅಪ್ಪೆ ರಕ್ತಾಶ್ವರಿ ಕಾತೊಂದು ಬತ್ತಲಿಗೆ ಏನು ಅನುಗ್ರಹ ಮಲ್ತು ಕೊಡ್ತ ಭಾಗವತರೇ ಆವಡ್ ಭಾಗವತರೇ ಬಾರಿ ಪೊರ್ಲುದ ಪದನ ಬಂಡರು ಮುಖ್ಯರ ಬಣ್ಣಗ ಪೊರ್ಲು ಬೊರ್ಲುದ ಮಾಯಡೊಂದು ಕೇಳೊಂದಿತ್ತೆ ಆವಡ್ ಅಪ್ಪನ ಸೇವೆನ ಇಂಚನೆ ಭಕ್ತಿ ನಿಷ್ಠೆಡೆ ಮಲ್ತೊಂದು ಬತ್ತಾರಲ್ಲ ಕೊಯ್ನಲ್ಪ ಬತ್ತಿನಲ್ಪ ವಾ ರೀತಿದ ದೋಷ ಬರಂದ ಲೆಕ್ಕ ಅಪ್ಪೆ ರಕ್ತೇಶ್ವರಿ ಕಾತೊಂದು ಬತ್ತಲಿಗೆ ಅನುಗ್ರಹ ಮಲ್ತು ಕೊಡ್ತಾರೆ ಆವಡ್ ಚೆಂಡೆದಾರೆ ಭಕ್ತಿಡು ಒಂಜಿ ನಿಷ್ಠೆಡು ಅಪ್ಪನ ಸೇವೆ ಮಲ್ತೊಂದು ಬರೊಂದುಲ್ಲ ರತೆ ಆವಡ್ ಒಂಜೆ ಕೊಡಕ್ಕೆ ರಡ್ ಕೋಲುಡು ಒಟ್ಟಿಯ ರತೆ ಆವಡ್ ಇಂಚೆನೆ ಅಪ್ಪನ ಸೇವೆನ ಮಲ್ತೊಂದು ಬತ್ತಾರಂಡ ಪೋಯಿನಲ್ಪ ಬತ್ತಿನಲ್ಪ ವಾ ರೀತಿದ ದೋಷ ಬರಂದ್ಲೆಕ್ಕ ಅಪ್ಪೆ ರಕ್ತೇಶ್ವರಿ ಕಾತೊಂದು ಬತ್ತಲಿಗೆ ಅನುಗ್ರಹ ಮಲ್ತು ಬರ್ತದೆ ಮಂದಳಗಾರ ಆವಡ್ ಬಾರಿ ಪುರ್ಲುದ ಜವಣ್ಣಿ ಆವಡ್ ಇಂಚನೆ ಅಪ್ಪನ ಸೇವೆನ ಭಕ್ತಿ ನಿಷ್ಠೆಡು ಮಲ್ತೊಂದು ಬತ್ತಾರಣ್ಣ
ಹೋಯ್ನಲ್ಪ ಬತ್ತಿನಲ್ಪ ವಾ ರೀತಿದು ದೋಷ ಬರಂದ್ಲೆಕ್ಕ ಅಪ್ಪೆ ರಕ್ತೇಶ್ವರಿ ಆವಡು ಚಕ್ರದಾಳದಾರೆ ಇಂಚೆನೆ ನನ್ನ ದುಂಬುಗ ಅಪ್ಪನ ಸೇವೆಯನ್ನು ಭಕ್ತಿಡ ನಿಷ್ಠೆಡು ಮಲ್ತೊಂದು ಬಲ್ಲಿ ಹೋಯ್ನಲ್ಪ ಬತ್ತಿನಲ್ಪ ವಾ ರೀತಿದು ದೋಷ ಬರಂದ್ಲೆಕ್ಕ ಅಪ್ಪೆ ರಕ್ತೇಶ್ವರಿ ಆವಡು ಶೇಡಿಗಾರ್ರೆ ಬಾರಿ ಪೊರ್ಲುಡು ನಿಷ್ಠೆಡು ಅಪ್ಪನ ಸೇವೆ ಮಲ್ತೊಂದು ಬರ್ತಾರತ್ತೆ ಇಂಚೆನೆ ಅಪ್ಪನ ಸೇವೆಯನ್ನು ಮಲ್ತೊಂದು ಬರ್ತಂಡ ದಿನಕ್ಕೂ ಒಂಜತ್ತು ರಡ್ಡತ್ತು ಮೂಜತ್ತು ನಾಲ್ಜಿಕದ ಕಾರ್ಯಕ್ರಮ ಆವಡು ಭಾಗವತರೆ ಎಂಚ ಅಮೃತಗಳಿಗೆ ಬೋದು ವಿಷಗಳಿಗೆ ಆ ಒಂದು ಬತ್ತುಂಡತೆ ದಾಲ ಉಂಡ ಎಂಕ್ ಆವಡು ಭಾಗವತರೆ ಪಿರೋಡು ಅಂತೊಂದು ಎನ್ನ ಒಂಜಿ ಸೇವೆಯನ್ನು ಮಲ್ಪುನ ಅಂಚಿತ್ತಿನ ಬಾಲೆ ಆವಡು ಈ ಬಾಲೆಗ್ಲ ಅಂಚೆನೆ ನನ್ನ ದುಮ್ಮುಗು ಎಷ್ಟೇ ಆಯುಷ್ಯ ಬರ್ಪಿಲೆಕ್ಕ ಅನುಗ್ರಹ ಮಲ್ತು ಬರ್ಪೆ ಈ ವರ್ಷ ಮುಖ್ಯ ಒಂದು ಬರ್ತೇನೆ ನನ್ನ ಬರ್ಪೆ ವರ್ಷ ಗಂಡಲ್ಲಿ ಇನ್ನೊಂದು ತಿರ್ಸಾನೆ ಮಲ್ಪ ಶುಂಭನೆ ಬಂದು ಇನ್ನನ್ನು ವಿವಾಹವಾಗಲಿದ್ದಾನೆ. ಹಾಗಾಗಿ ಒಂದೇ ಮಾತಲ್ಲಿ ಹೇಳುತ್ತಾ ಇದ್ದೇನೆ, ಕಾಳಗವನ್ನು ಬಿಡು, ಮಾಲೆಯನ್ನು ಹಿಡಿ, ಅಶುಂಭನನ್ನು ಮದುವೆ. ಮೆಚ್ಚಿದ್ದೇನೆ ನಿನ್ನ ಪರಾಕ್ರಮಕ್ಕೆ. ನಮ್ಮೆಲ್ಲವರನ್ನು ಸೋಲಿಸಿ ರಣರಂಗದಲ್ಲಿ ಬೀರುತ್ತಾ ಇದ್ದೀಯ. ಒಂದು ಮಾತಿದೆ ಗೊತ್ತುಂಟೆ? ಏನು? ಕೊಬ್ಬಿದ ಕುದುರೆಗೆ ಚಾಟಿಯಡಿ ಸರಿ ಬಾಗಿದೆ.
ನಿನ್ನನ್ನು ನಿರೀಕ್ಷೆ ಮಾಡುತ್ತಾ ಇದ್ದೆ. ಓಹೋ, ನನ್ನನ್ನು ಪಡೆಯಬೇಕು ಎಂಬಂತಹ ಉದ್ದೇಶದಿಂದ ನೀನು ಬರ್ತೀಯ ಎಂಬ ಹಾಗೆ. ಬಂದಿದ್ದೇನೆ. ಆದರೆ ಏನು? ಸ್ತ್ರೀಭ್ರಾಂತನಾಗಿ ಆ. ನಿನ್ನವರನ್ನೆಲ್ಲ ಕಳುಹಿಸಿಕೊಟ್ಟೆ, ನನ್ನ ಕೈಯಿಂದಲೇ ಕೊಲ್ಲಿಸಿದೆ. ಆ. ನಿನ್ನ ಕೊರಳಿಗೆ ಹಾಕಬೇಕೆಂಬಂದ ಹಾಗೆ ಹಿಡಿದುಕೊಂಡಂತಹ ಆ. ಸುಮಮಾಲೆಯ ಹೂಗಳೆಲ್ಲ ಉದುರಿ ಕೇವಲ ಹಗ್ಗ ಮಾತ್ರ ಉಳಿದಿದೆ. ಆ. ಇದನ್ನೇ ಪಾಶವಾಗಿ ನಿನ್ನ ಕುತ್ತಿಗೆ ಹಾಕುತ್ತೇನೆ. ಬಾ. ಜಯ ಜಯ ಶುಂಭ ನಿಶುಂಭಾಂತಕಿನಿ ಜಯ 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 ಶುಂಭ ನಿಶುಂಭಾಂತಕಿ ಶಾಂತಳಾಗಬೇಕಮ್ಮ ಶಾಂತಳಾಗ ಕಂಡೆಯ ಸುರನಾಥ ದೈತ್ಯರುಡವನು ಸಂಗಮದಲ್ಲಿ ಭೂಮಂಡಲಕ್ಕೆ ಕೆಡಹಿರ್ಪ ಭಜನವ ಸುರಪಾಲ, ಶುಂಭಾನಿಶುಂಭವನೆಗೆ ಮುಂದಾದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಭಕ್ತಿಯ ಕಾಣಿಕೆಯನ್ನೇ ತಂದಿತ್ತೀಯ. ಇದೋ ಶಾಂತಳಾಗಿದ್ದೇನೆ. ಸುರಪಾಲ, ನಿಮಗೆಲ್ಲ ಕಷ್ಟವನ್ನು ಕೊಡುತ್ತಿದ್ದಂತಹ ಶುಂಭಾನಿಶುಂಭ ಮೊದಲಾದಂತಹ ಕಳರನ್ನೆಲ್ಲ ಸಂಹರಿಸಿ ಈ ಕುಂಬಿನಿಯ ಭಾರವನ್ನು ಕಳೆದವಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನಾಳೆಯ. ಹಾಗೆ ಆಗಲಿ ತಾಯಿ. ಆದರೆ ಮುಂದೆ ನಿಮ್ಮನ್ನು ಕಾಣುವಂತಹ ಬಗ್ಗೆ ಹೇಗೆ ತಾಯಿ? ನನ್ನನ್ನು ಕಾಣುವ ಬಗೆಯೇ ದ್ವಾಪರಾಯುಗದೊಳಗೆ ಬೊಮ್ಮೆಗೆ ಶ್ರೀಪತಿ ಜಸಗ ಭವೆ ಜನಿಸಿನ ರೂಪದೋನುವೆ ಹೊರತು ಅನ್ಯದ ಈ ಪರಿಜಲಿ ಕಾಡ ಸಿಗುವವಳನ್ನ ಸುರಪಾಲ, ತಾಯಿಯ ರೂಪವನ್ನು ನೋಡಬೇಕು, ಪಾದ ಪೂಜೆ ಮಾಡಬೇಕು ಎಂಬಂತಹ ಆಶಾಗೋಪುರವನ್ನು ಕಟ್ಟಿಕೊಂಡಿದ್ದರೆ ಅದು ತಪ್ಪಲ್ಲ ಮಗನೇ. ಹಾಗೆಂದು ಇನ್ನು ಮುಂದಕ್ಕೆ ನಾನು ಈ ರೂಪದಲ್ಲಿ ಕಾಣಸಿಗುವುದಕ್ಕೆ ಸಾಧ್ಯವಿಲ್ಲ. ಮುಂದೆ ದ್ವಾಪರಾಯುಗದಲ್ಲಿ ಕ್ಷತ್ರಿಯರು ಹುಟ್ಟಿ ಮಾಡಬಾರದ ಪಾಪಗಳನ್ನೇ ಮಾಡುತ್ತಿರುವಂತಹ ಕಾಲಕ್ಕೆ ತನ್ನದಾದಂತಹ ಭೂಭಾರ ಹರಣವನ್ನು ಮಾಡುವುದಕ್ಕೆ ಬೇಕಾಗಿ ಭೂದೇವಿಯು ಶ್ರೀಮನ್ನಾರಾಯಣದಲ್ಲಿ ಮೊರೆ ಇಡುತ್ತಾಳೆ. ಆ ಕಾಲದಲ್ಲಿ ಶ್ರೀಹರಿಯೇ ವಸುದೇವ ದೇವಕಿಯರಿಗೆ ಅಷ್ಟಮ ಗರ್ಭದಲ್ಲಿ ಜನಿಸಿ ಶ್ರೀಕೃಷ್ಣ ಎನ್ನುವಂತಹ ಅಭಿಮಾನದಿಂದ ಮುಹೂರ್ತವನ್ನು ಎತ್ತುವಂತಹ ಕಾಲ. ಆ ಕಾಲದಲ್ಲಿ ಕೃಷ್ಣನಿಗೆ ಭಗಿನಿ ಎನಿಸಿ ಅಂಬರ ಪಥದಲ್ಲಿ ಮಾಯೆ ಎಂಬ ಹಾಗೆ ಹೆಸರಿನಿಂದ ಕಾಣಿಸಿಕೊಳ್ಳುವವಳಿದ್ದೇನೆ. ಆ ಕಾಲದಲ್ಲಿ ನನ್ನನ್ನು ಕಂಡು ಸಂತೋಷಗೊಳ್ಳುವಿರಂತೆ. ಅಲ್ಲಿಯವರೆಗೆ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ನಾನಂತರ್ಧಾನಳಾಗುತ್ತೇನೆ, ನಾನಂತರ್ಧಾನಳಾಗುತ್ತೇನೆ, ನಾನಂತರ್ಧಾನಳಾಗುತ್ತೇನೆ. ಮಹಿಯ ಮಾಂಗಲ್ಯಕ್ಕೆ ಮಾಲಿನ್ಯವನ್ನು ಮೆತ್ತಿದಂತಹ ಮತಾಂತರ ಅಳಿವಿನಿಂದಾಗಿ ಲೋಕಕ್ಕೆ ಕ್ಷೇಮವನ್ನುಂಟು ಮಾಡಿದ್ದೇವೆ. ಈ ದೇವಿ ಮಹಾತ್ಮೆ ಎನ್ನುವಂತಹ ಕಥಾನಕವನ್ನು ಯಾರು ನೋಡಿದ್ದಾರೋ, ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ ಅವರೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಂತಹ ಶ್ರೀ ಕಾರಿಂಜೇಶ್ವರ ದೇವರು, ಹಾಗೆ ಸ್ಥಳದಲ್ಲಿ ನೆಲೆಯಾಗಿರತಕ್ಕಂತಹ ಸಕಲ ದೈವ ದೇವರುಗಳು ಸಕಲ ಆಯುಷ್ಯ ಭಾಗ್ಯಾದಿಗಳನ್ನು ಕರುಣಿಸಲಿ ಎನ್ನುವ ಹಾಗೆ ಆಶಿಸುತ್ತ ಈ ಕಥೆಗೆ ಮಂಗಳವನ್ನು ಹಾಡುವರೆ ಭಾಗವತರಲ್ಲಿ ಅಪ್ಪಣೆಯನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ.
ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸಿದಂತಹ ಈ ಯಕ್ಷಗಾನ ಪ್ರಸಂಗವನ್ನು ಪ್ರಸ್ತುತಪಡಿಸಿದಂಥ ಶ್ರೀಮತಿ ಸಾಯಿ ಸುಮನ್ ಆವಡ